ಹಾಯ್ ಮಕ್ಕಳ, ನಾನು ನಿಮ್ಮ ದರ್ಶನ್ ಸರ್, JGM ಅಕಾಡೆಮಿ. ನಿಮಗೆ ಎಕ್ಸಾಮಲ್ಲಿ ನಾವೇನು ಹೇಳಿದ್ವಿ, ಟೋಟಲ್ 3 ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಒಂದು ಮೆಂಟಲ್ ಎಬಿಲಿಟಿ, ಎರಡನೇದೊಂದು ಅರ್ಥಮೆಟಿಕ್, ಮೂರನೇದು ಬಂದು ಲ್ಯಾಂಗ್ವೇಜ್ ಟೆಸ್ಟ್. ಅಂಕಗಣಿತವನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಬರೋಣ. ಇದು ನಿಮಗೆ ಅಂಕಗಣಿತದಲ್ಲಿ ಬರುವಂಥ ಪ್ಯಾಟ್ರನ್. ಹಾಯ್ ಮಕ್ಕಳ, ನಾನು ನಿಮ್ಮ ದರ್ಶನ್ ಸರ್, JGM ಅಕಾಡೆಮಿ. ವೆಲ್ಕಮ್ ಟು ಜನಗಣ ಮನ ಅಕಾಡೆಮಿ. ಸೊ ಇಂದಿನ ಸಂಚಿಕೆಯಲ್ಲಿ ನವೋದಯ ಎಕ್ಸಾಮ್ ಅಂದ್ರೇನು, ಎಕ್ಸಾಮ್ ಯಾವ ರೀತಿ ಅಪ್ಲೈ ಮಾಡಬೇಕು, ಎಕ್ಸಾಮ್ ಯಾವ ರೀತಿ ಪ್ಯಾಟ್ರನಲ್ಲಿ ಬರುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಟೈಮ್ ಇರುತ್ತೆ, ಎಲ್ಲ ಕೂಡ ತಿಳ್ಕೊಳ್ತಾ ಬಂದ್ವಿ. ಸೊ ಅದೇ ರೀತಿ ಈ ಸಂಚಿಕೆಯಲ್ಲಿ ಯಾವ ಸಬ್ಜೆಕ್ಟ್ ಕೇಳ್ತಾರೆ, ಅದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ರೀತಿ ಏನೆಲ್ಲ ನಾವು ಓದಬೇಕು ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ನಿಮಗೆ ಎಕ್ಸಾಮಲ್ಲಿ ನಾವೇನು ಹೇಳಿದ್ವಿ, ಟೋಟಲ್ 3 ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಒಂದು ಮೆಂಟಲ್ ಎಬಿಲಿಟಿ, ಎರಡನೇದೊಂದು ಅರ್ಥಮೆಟಿಕ್, ಮೂರನೇದು ಬಂದು ಲ್ಯಾಂಗ್ವೇಜ್ ಟೆಸ್ಟ್. ಸೊ ಇದರಲ್ಲಿ ಎರಡನೇ ಟಾಪಿಕ್ ಆಗಿರುವಂಥ ಅಂಕಗಣಿತವನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಬರೋಣ. ಅಂಕಗಣಿತ ಅರ್ಥಮೆಟಿಕಲ್ಲಿ ನಮಗೆ ಅಂಕಗಣಿತದಲ್ಲಿ ನಮಗೆ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಟೋಟಲ್ 20 ಕ್ವಶನ್ಸ್ ನಮಗೆ ಏನಾಗುತ್ತೆ ಅಂಕಗಣಿತದಲ್ಲಿ ಬರ್ತಾ ಹೋಗುತ್ತೆ. ಎಷ್ಟು ಕ್ವಶನ್ಸ್ ಬರುತ್ತೆ ಮಕ್ಕಳೇ? ಟೋಟಲ್ 20 ಕ್ವಶನ್ಸ್ ಬರುತ್ತೆ. ಟೋಟಲ್ ಮಾರ್ಕ್ಸ್ ಈಸ್ 25 ಮಾರ್ಕ್ಸ್. ಸೊ ನಿಮಗೆ ಅಂಕಗಣಿತದಿಂದ 25 ಅಂಕಗಳು ಬರ್ತಾ ಹೋಗುತ್ತೆ. 20 ಕ್ವಶನ್ಸ್ ಇರುತ್ತೆ, 25 ಅಂಕಗಳಿರುತ್ತೆ. ಒಂದು ಕ್ವಶನ್ಗೆ ನಿಮಗೆ 1.25 ಮಾರ್ಕ್ ಇರುತ್ತೆ. ಒಂದು ಕ್ವಶನ್ಗೆ ನಿಮಗೆ 1.25 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ಇದರಲ್ಲಿ ಯಾವುದೇ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅರ್ಥ ಆಯಿತು ಮಕ್ಕಳೇ? ಸೊ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಟೋಟಲ್ ನಿಮಗೆ 30 ನಿಮಿಷಗಳಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಂಕಗಣಿತ ಅರ್ಥಮೆಟಿಕ್ ಪರೀಕ್ಷೆಯನ್ನು ಅಥವಾ ಅರ್ಥಮೆಟಿಕ್ ಎಲ್ಲ ಕ್ವಶನ್ಸ್ಗಳಿಗೆ ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. 30 ನಿಮಿಷದಲ್ಲೇ ಮಾಡಬೇಕಂತೇನಿಲ್ಲ. ಸೊ ನಿಮಗೆ ಟೈಮ್ ಟೋಟಲ್ ಎಷ್ಟು ಅವರ್ಸ್ ಇರುತ್ತೆ? 2 ಅವರ್ಸ್ ನಿಮಗೆ ಟೈಮ್ ಇರುತ್ತೆ. ಸೊ ಎಕ್ಸಾಮ್ನ ಬರೆಯೋದಕ್ಕೆ ಟೋಟಲ್ 2 ಅವರ್ಸ್ ಟೈಮ್ ಇರುತ್ತೆ. 2 ಅವರ್ಸ್ ಅಂತ ಹೇಳಿದ್ರೆ ನಿಮಗೆ 120 ನಿಮಿಷಗಳು ಟೈಮ್ ಇರುತ್ತೆ. ಸೊ ಎಷ್ಟು ಟೈಮ್ ಇರುತ್ತೆ ಅಂತ ಹೇಳಿದ್ರೆ 120 ನಿಮಿಷಗಳಿರುತ್ತೆ. ಅದರಲ್ಲಿ 30 ನಿಮಿಷಗಳಲ್ಲಿ ನೀವು ಅರ್ಥಮೆಟಿಕ್ನ ಮುಗಿಸಿದ್ರೆ ಅಂತ ಹೇಳಿದ್ರೆ, ಇನ್ನು ಮಿಕ್ಕಿದ್ದಂಥ ಸಮಯ ನೀವು ಮೆಂಟಲ್ ಎಬಿಲಿಟಿ ಮತ್ತು ಲ್ಯಾಂಗ್ವೇಜ್ ಟೆಸ್ಟ್ನ ಬರೆಯೋದಕ್ಕೆ ಯೂಸ್ ಮಾಡ್ಬೋದು. ಸೊ ಇಲ್ಲೇ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆದರೆ ಏನು ಪರವಾಗಿಲ್ಲ. ಅರ್ಥ ಆಯ್ತಾ? ಸೊ ಇದು ನಿಮಗೆ ಅಂಕಗಣಿತದಲ್ಲಿ ಬರುವಂಥ ಪ್ಯಾಟ್ರನ್. ಅಂಕಗಣಿತದಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ? 20 ಕ್ವಶನ್ಸ್ ಬರುತ್ತೆ. 25 ಮಾರ್ಕ್ಸ್ ಇರುತ್ತೆ. ಟೋಟಲ್ ನೀವು 30 ನಿಮಿಷದಲ್ಲಿ ಏನು ಮಾಡಬೇಕಾಗುತ್ತೆ, ಮುಗಿಸ್ಬೇಕಾಗುತ್ತೆ. ಸೊ ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ನ ಕೊಡ್ತಾ ಬರ್ತೀವಿ. ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಒನ್, ನಿಮಗೆ ಅಂಕಗಣಿತದಲ್ಲಿ ಟೋಟಲ್ 12 ಟಾಪಿಕ್ಸ್ ಬರ್ತಾ ಹೋಗುತ್ತೆ. ಅಂಕಗಣಿತದಲ್ಲಿ ನಿಮಗೆ ಎಷ್ಟು ಟಾಪಿಕ್ಸ್ ಬರುತ್ತೆ? ಟೋಟಲ್ 12 ಟಾಪಿಕ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ ಒನ್ ಬಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಇಂಗ್ಲೀಷಲ್ಲಿ ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ ಅಂತ ಕರೀತಾ ಬರ್ತೀವಿ. ಫಸ್ಟ್ ಟಾಪಿಕ್ ಬಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಸೆಕೆಂಡ್ ಒನ್ ಪೂರ್ಣ ಸಂಖ್ಯೆಗಳು ಮೇಲಿನ 4 ಗಣಿತದ ಮೂಲಭೂತ ಕ್ರಿಯೆಗಳು. 4 ಗಣಿತದ ಮೂಲಭೂತ ಕ್ರಿಯೆಗಳು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ವ್ಯವಕಲನ, ಸಂಕಲನ, ಗುಣಾಕಾರ, ಭಾಗಾಕಾರ. ದ 4 ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್ಸ್. ಸೊ ಸೆಕೆಂಡ್ ಟಾಪಿಕ್ ಬಂದು 4 ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್ ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ಕನ್ನಡದಲ್ಲಿ ಹೋಲ್ ನಂಬರ್ಸ್ನ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. 4 ಫಂಡಮೆಂಟಲ್ ಆಪರೇಷನ್ಸ್ ಅಂತ ಹೇಳಿದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಸೆಕೆಂಡ್ ಟಾಪಿಕಲ್ಲಿ ಬರ್ತಾ ಹೋಗುತ್ತೆ. ಸೊ ಥರ್ಡ್ ಟಾಪಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಮಲ್ಟಿಪಲ್ಸ್ ಇನ್ಕ್ಲೂಡಿಂಗ್ ದೇರ್ ಪ್ರಾಪರ್ಟೀಸ್. ನಾವು ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು, ಅವುಗಳ ಗುಣವಿಶೇಷಗಳು ಸೇರಿದಂತೆ. ಸೊ ಇದು 3ನೇ ಟಾಪಿಕಲ್ಲಿ ಕವರ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್, 4ನೇ ಟಾಪಿಕ್ ಬಂದು ಡೆಸಿಮಲ್ಸ್ ಆ್ಯಂಡ್ ಫಂಡಮೆಂಟಲ್ ಆಪರೇಷನ್ಸ್ ಆನ್ ದೆಮ್. ಸೊ ದಶಮಾಂಶಗಳು ಮತ್ತು ಅವುಗಳ ಮೇಲಿನ ಗಣಿತದ ಮೂಲಭೂತ ಕ್ರಿಯೆಗಳು. ಸೊ ಗಣಿತದ ಮೂಲಭೂತ ಕ್ರಿಯೆಗಳು ಅಂತಂದ್ರೆ ನಾನು ಅವಾಗಲೇ ಹೇಳ್ತೆ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಸೊ ಇಂಗ್ಲೀಷಲ್ಲಿ ನಾವೆಂತ ಕರಿತೀವಿ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಕರಿತಾ ಬರ್ತೀವಿ. 5th ಟಾಪಿಕ್ ಅಂದರೆ 5ನೇ ಟಾಪಿಕ್ ಬಂದು ಕನ್ಸರ್ವೇಷನ್ ಆಫ್ ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್ ಆ್ಯಂಡ್ ವೈಸ್ ವರ್ಸ ಅಂತ ಹೇಳಿದ್ರೆ ಆಪೋಸಿಟ್. ಏನು ನಾವು ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಟು ಡೆಸಿಮಲ್ ಮಾಡ್ತೀವಿ, ಡೆಸಿಮಲ್ನಿಂದ ಫ್ರ್ಯಾಕ್ಷನಿಂದ ಡೆಸಿಮಲ್, ಅದನ್ನ ನಾವು ವೈಸ್ ವರ್ಸ ಅಂತ ಕರಿತಾ ಬರ್ತೀವಿ. ಭಿನ್ನರಾಶಿಯನ್ನು ದಶಮಾಂಶವನ್ನು ಭಿನ್ನರಾಶಿಯಾಗಿ ಪರಿವರ್ತಿಸುವುದು ನಾವು ಏನು ಮಾಡ್ತೀವಿ? ಸೊ ಭಿನ್ನರಾಶಿಯನ್ನು ದಶಮಾಂಶವನ್ನು ಭಿನ್ನರಾಶಿಯಾಗಿ ಪರಿವರ್ತಿಸುವುದು ನಾವು ಇಲ್ಲಿ 5ನೇ ಟಾಪಿಕಲ್ಲಿ ಕರಿತಾ ಬರ್ತೀವಿ. 6ನೇ ಟಾಪಿಕ್ ಬಂದು
measurement of length, mass, capacity, time, money, etc. So measurement of length, mass, capacity, time, money, etc. So length, mass, capacity, time, money. ಸೊ ಇದರಲ್ಲಿ ಏನು ಅಳತೆಗಳಲ್ಲಿ ಸಂಖ್ಯೆಗಳ ಪ್ರಯೋಗ, ಉದ್ದ, ದ್ರವ್ಯರಾಶಿ, ಸಾಮರ್ಥ್ಯ, ಕಾಲ, ಹಣ ಇತ್ಯಾದಿಗಳ ಬಗ್ಗೆ ನಾವಿಲ್ಲಿ ಟಾಪಿಕಲ್ಲಿ ತಿಳ್ಕೊಳ್ತಾ ಬರ್ತೀವಿ. 6th ಟಾಪಿಕಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಒಂದು ಟಾಪಿಕ್ ಬಂದು 6th ಟಾಪಿಕ್. ಟೋಟಲ್ ಎಷ್ಟು ಟಾಪಿಕ್ಸ್ ಇರುತ್ತೆ ಅಂತ ಹೇಳಿದೆ? 12 ಟಾಪಿಕ್ಸ್ ಇರುತ್ತೆ ಅಂತ ಹೇಳಿ. ಸೊ 7th ಒನ್, ಸಿಂಪ್ಲಿಫಿಕೇಶನ್ ಆಫ್ ನ್ಯೂಮರಿಕಲ್ ಎಕ್ಸ್ಪ್ರೆಷನ್ಸ್. ಸೊ ಕನ್ನಡದಲ್ಲಿ ಸರಳೀಕರಣ ಅಂತ ಕರಿತಾ ಬರ್ತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಸರಳೀಕರಣ ಅಂತ ಕರಿತಾ ಬರ್ತೀವಿ. 8th ಒನ್, ಫ್ರ್ಯಾಕ್ಷನಲ್ ನಂಬರ್ಸ್. 8th ಒನ್ ಈಸ್ ಫ್ರ್ಯಾಕ್ಷನಲ್ ನಂಬರ್ಸ್, ಅಡಿಷನ್, ಫ್ರ್ಯಾಕ್ಷನಲ್ ನಂಬರ್ಸ್ನ ಅಡಿಷನ್, ಸಬ್ಟ್ರಾಕ್ಷನ್ ಆಫ್ ಲೈಕ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಲೈಕ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ನಂಬರ್ಸ್ ಆರ್ ನಾಟ್ ಇನ್ಕ್ಲೂಡೆಡ್. ನಿಮಗೆ ಈ ಟಾಪಿಕಲ್ಲಿ ಅನ್ಲೈಕ್ ಫ್ರ್ಯಾಕ್ಷನ್ಸು ಮತ್ತು ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ನ ಏನು ಮಾಡಿರ್ತಾರೆ? ತೆಗೆದಿರ್ತಾರೆ. ಓಕೆ, ಇಲ್ಲಿ ನೀವು ಕಲಿಬೇಕಾಗಿರೋಂಥದ್ದು ಭಿನ್ನರಾಶಿಗಳು, ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ. ನಮಗೆ ಭಿನ್ನರಾಶಿಗಳ ಭಾಗಾಕಾರ ಏನಾಗಿರುತ್ತೆ? ಸೇರಿಸಿರೋದಿಲ್ಲ. ಸೊ ಭಿನ್ನರಾಶಿಗಳ ಭಾಗಾಕಾರನ ನೀವು ಕಲಿಯೋಷ್ಟಿಲ್ಲ. ಓನ್ಲಿ ಭಿನ್ನರಾಶಿಗಳ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರವನ್ನು ನೀವೇನು ಮಾಡಬೇಕಾಗುತ್ತೆ? ಕಲಿತಾ ಬರಬೇಕಾಗುತ್ತೆ. ಇದು ಟಾಪಿಕ್ ನಂಬರ್ 8. ಟಾಪಿಕ್ ನಂಬರ್ 9, ಪ್ರಾಫಿಟ್ ಲಾಸ್ ವಿತೌಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಈಸ್ So calculation of percentage of profit and loss is exempted from this topic. ಅಂದರೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡದೆ ನಾವೇನು ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ವಿತೌಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್, ಶೇಕಡಾವಾರು ಲೆಕ್ಕಾಚಾರವಿಲ್ಲದೆ ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯೋದು. ಸೊ ಯಾವುದೇ ಶೇಕಡಾವಾರು ಲೆಕ್ಕಾಚಾರವಿಲ್ಲದೆ ಲಾಭ ಮತ್ತು ನಷ್ಟವನ್ನು ನಾವೇನು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡದೆ ಡೈರೆಕ್ಟಾಗಿ ಎಷ್ಟು ಪರ್ಸೆಂಟೇಜ್ ಲಾಭ ಅಥವಾ ನಷ್ಟ ಆಗಿದೆ ಅಂತ ಕಂಡುಹಿಡಿಯೋದು ನಾವಿಲ್ಲಿ 9th ಟಾಪಿಕಲ್ಲಿ ತಿಳಿತಾ ಬರ್ತೀವಿ. 10th ಒನ್, perimeter and area of perimeter of polygon, area of square, rectangle and triangle. Area of polygon, area of square, rectangle and triangle as a part of rectangle. ಸೊ ಇವೆಲ್ಲ ಕೂಡ ಪಾರ್ಟ್ ಆಫ್ ಎ ರೆಕ್ಟ್ಯಾಂಗಲ್ ಬರ್ತಾ ಹೋಗುತ್ತೆ. ನಾವು ಇಲ್ಲೇನು ಸುತ್ತಳತೆ ಮತ್ತು ವಿಸ್ತೀರ್ಣ, ಬಹುಜಾಕೃತಿಯ, ಇದು ಸುತ್ತಳಿಕೆ ಅಂತ ಬಂದಿದೆ. ಇದು ಸುತ್ತಳತೆ, ಬಹುಜಾಕೃತಿಯ ಸುತ್ತಳತೆ, ಚೌಕ, ಆಯುತ ಮತ್ತು ತ್ರಿಕೋನ ವಿಸ್ತೀರ್ಣವನ್ನು ತಿಳಿತೇವೆ. ಇದೆಲ್ಲ ಕೂಡ ನಮಗೆ ಎಲ್ಲಿ ಬರುತ್ತೆ? ಆಯುತದ ಒಂದು ಭಾಗವಾಗಿ ನಾವು ಕಲಿತಾ ಬರ್ತೀವಿ. ಇದು ನಿಮಗೆ 10th ಟಾಪಿಕಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ಸೊ 11th ಆ್ಯಂಡ್ 12th ಟಾಪಿಕ್ಸ್, ಟೈಪ್ಸ್ ಆಫ್ ಆ್ಯಂಗಲ್ಸ್ ಆ್ಯಂಡ್ ಇಟ್ಸ್ ಸಿಂಪಲ್ ಅಪ್ಲಿಕೇಶನ್ಸ್. ಕೋನಗಳ ಪ್ರಕಾರ ಮತ್ತು ಸರಳ ಸಮಸ್ಯೆಗಳು. ಕೋನಗಳ ಪ್ರಕಾರ ಮತ್ತು ಸರಳ ಸಮಸ್ಯೆಗಳು. ಕೋನಗಳ ಪ್ರಕಾರ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಲಘುಕೋನ, ಲಂಬಕೋನ, ವಿಶಾಲ ಕೋನ. ಅದ್ರ ಬಗ್ಗೆ ನಾವೇನು ಮಾಡ್ತೀವಿ? ಡಿಸ್ಕಸ್ ಮಾಡ್ತಾ ಬರ್ತೀವಿ. 12th ಒನ್, ಡೇಟಾ ಅನಾಲಿಸಿಸ್ ಯೂಸಿಂಗ್ ಬಾರ್ ಡಯಾಗ್ರಾಮ್. ಆ್ಯಂಡ್ ಗ್ರಾಫ್ ಆ್ಯಂಡ್ ಲೈನ್ ಚಾರ್ಟ್. ಸೊ ಅಂಕಿ ಸಂಖ್ಯೆ ಮಾಹಿತಿ ವಿಶ್ಲೇಷಣೆ, ಸ್ತಂಭ ನಕ್ಷೆ, ರೇಖಾನಕ್ಷೆ. ಸೊ ನಾವು ಕರಿತಾ ಬರ್ತೀವಿ. ಮಾಹಿತಿ ವಿಶ್ಲೇಷಣೆ, ಸ್ತಂಭ ನಕ್ಷೆ, ರೇಖಾನಕ್ಷದಲ್ಲಿ ಕರಿತಾ ಬರ್ತೀವಿ. ಇಷ್ಟು ನಿಮಗೆ ಅರ್ಥಮೆಟಿಕಲ್ ಬರುವಂಥ ಟಾಪಿಕ್ಸ್. ಟೋಟಲ್ ನಿಮಗೆ ಎಷ್ಟು ಟಾಪಿಕ್ಸ್ ಇರುತ್ತೆ ಮಕ್ಕಳೇ? ಟೋಟಲ್ ನಿಮಗೆ 12 ಟಾಪಿಕ್ಸ್ ನಮ್ಗೆ ಏನು ಮಾಡ್ತೀವಿ? ಇಲ್ಲಿ ಕವರ್ ಮಾಡ್ತಾ ಬರ್ತೀವಿ. ಸೊ ಟೋಟಲ್ ನಿಮಗೆ 12 ಟಾಪಿಕ್ಸ್ ಇರುತ್ತೆ ಅಂಕಗಣಿತದಲ್ಲಿ. ನಿಮಗೆ 20 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ 20 ಕ್ವಶನ್ 25 ಮಾರ್ಕ್ಸ್ ನಿಮ್ಗೆ ಏನಾಗುತ್ತೆ? ಅಂಕಗಣಿತದಲ್ಲಿ ಬರ್ತಾ ಹೋಗುತ್ತೆ. ಒಂದು ಕ್ವಶನ್ ನಿಮಗೆ 1.25 ಮಾರ್ಕ್ಸ್ ಏನಾಗಿರುತ್ತೆ ನಿಮಗೆ ಪಡಿತಾ ಬರುತ್ತೆ. ಸೊ ಇಷ್ಟು ಟಾಪಿಕ್ಸ್ನ ನೀವು ಕ್ಲೀನಾಗಿ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ 20 ಕ್ವಶನ್ಗೆ 25 ಮಾರ್ಕ್ಸ್ ಈಸಿಯಾಗಿ ಪಡಿತಾ ಬರ್ಬೋದು. ಎಲ್ಲ ಕೂಡ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ಇದಕ್ಕೆಲ್ಲ ನಾವು ಕ್ಯಾಲ್ಕುಲೇಷನ್ ತಿಳ್ಕೊಬೇಕಂತ ಹೇಳಿದ್ರೆ ನೀವು ಮುಂಚೆ ಏನು ಮಾಡಬೇಕು? ಅದರ ಹಿಂದೆ ಇರೋವಂಥ ಥಿಯರಿನ ತಿಳ್ಕೊಳ್ತಾ ಬರಬೇಕು. ಓಕೆ ಮಕ್ಕಳೇ? ಸೊ ಈ ಸಂಚಿಕೆಯಲ್ಲಿ ನಾವು ಹಿಂದೆ ಇರೋಂಥ ಥಿಯರಿನ ತಿಳ್ಕೊಳ್ತಾ ಬರೋಣ. ಗೊತ್ತಾಯ್ತಲ್ವ ಮಕ್ಕಳೇ? ಸೊ ಅಂಕಗಣಿತದಲ್ಲಿ ನಮಗೆ ಎಷ್ಟು ಟಾಪಿಕ್ಸ್ ಬರುತ್ತೆ? ಟೋಟಲ್ 12 ಟಾಪಿಕ್ಸ್ ಇರುತ್ತೆ. ಅಂಕಗಣಿತದ ಟೋಟಲ್ ಎಷ್ಟಿರುತ್ತೆ? 12 ಟಾಪಿಕ್ಸ್ ಇರುತ್ತೆ.
12 ಟಾಪಿಕ್ಸ್ ಓದಬೇಕಾ, 12 ಟಾಪಿಕ್ಸ್ ಇದೆಯಾ ಅಂತ ನೀವೆಲ್ಲ ಕೂಡ ಟೆನ್ಷನ್ ತೊಗೊಳ್ಕೋಬೇಡಿ. ಸೊ ಯಾಕಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಾವು ಯಾರಿದ್ದೀವಿ, ಸೊ ಜೆ ಜಿ ಎಮ್ ಅಕಾಡೆಮಿ ಇದೆ ಆ್ಯಂಡ್ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಇದ್ದೀನಿ. ಸೊ 12 ಟಾಪಿಕ್ನ ಯಾವ ರೀತಿ ನೀವು ಈಸಿಯಾಗಿ ಓದಬೇಕು, 12 ಟಾಪಿಕ್ನ ಓದಿ ಯಾವ ರೀತಿ ನೀವು 25 ಮಾರ್ಕ್ಸ್ನ ತೆಗಿಬೇಕು ಅನ್ನೋದು ನಾವು ಕೂಡ ಹೇಳ್ಕೊಳ್ತಾ ಬರ್ತೀವಿ. ಸೊ ಜೊತೆ ಸದಾಕಾಲ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಸೊ 12 ಅಂಕಗಣಿತದಲ್ಲಿ 12 ಟಾಪಿಕ್ ಇದೆಯಾ, 12 ಟಾಪಿಕ್ನ ಓದಬೇಕಂತೆಲ್ಲ ಕೂಡ ಟೆನ್ಷನ್ ತಗೊಳ್ಕೋಬೇಡಿ. ಸೊ ಅದನ್ನ ಯಾವ ರೀತಿ ಓದೋದು, 12 ಟಾಪಿಕಲ್ಲಿ ಏನೇನು ಬರುತ್ತೆ, ಅದನ್ನ ಯಾವ ರೀತಿ ಓದಬೇಕು ಅನ್ನೋದು ಕೂಡ ಇಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದೆಲ್ಲ ನೀವು ನಾರ್ಮಲ್ 12 ಟಾಪಿಕಲ್ಲಿ ಫಸ್ಟ್ ಒನ್ ನಾವು ಏನು ಮಾಡ್ತೀವಿ, ಫಸ್ಟ್ ಟಾಪಿಕ್ ಬಂದು ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್. ಸೊ 12ನೇ ಟಾಪಿಕಲ್ಲಿ ಫಸ್ಟ್ ಟಾಪಿಕ್ ಯಾವ್ದು ಬರುತ್ತೆ, ನಂಬರ್ ಆ್ಯಂಡ್ ನಂಬರ್ ಸಿಸ್ಟಮ್ ನಾವೇನು ಮಾಡ್ತೀವಿ, ಫಸ್ಟ್ ಟಾಪಿಕ್ ತೊಗೊಳ್ತಾ ಬರ್ತೀವಿ. ಫಸ್ಟ್ ಟಾಪಿಕ್ ಏನಿದೆ, ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್ ಅಥವಾ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಯಾವ್ದು ಮಕ್ಕಳೇ ಫಸ್ಟ್ ಚಾಪ್ಟರು, ಅರ್ಥಮೆಟಿಕ್ ಅಥವಾ ಫಸ್ಟ್ ಚಾಪ್ಟರ್ ಬಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಸೊ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅಂಕಿ ಅಥವಾ ಡಿಜಿಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರಬೇಕು. ಯಾವ್ದು ಮಕ್ಕಳೇ, ಡಿಜಿಟ್ಸ್ ಆರ್ ಅಂಕಿ ಅಥವಾ ಡಿಜಿಟ್ಸ್ನ ಬಗ್ಗೆ ನಾವು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು. ಸೊ ಅಂಕಿ ಅಂದರೆ ನಾರ್ಮಲಾಗಿ ನಾವು ಏನು 0 to 9ವರೆಗೂ ತಿಳ್ಕೊಳ್ತಾ ಬರ್ತೀವಿ. 0, 1, 2, 3, 4, 5, 6, 7, 8 ಅದನ್ನ ನಾವೇನಂತ ಕರಿತೀವಿ, ಅಂಕಿ ಅಂತ ಕರಿತಾ ಬರ್ತೀವಿ. ಯಾಕಂದರೆ ಇದು ಓನ್ಲಿ ಒನ್ ನಂಬರ್. ಸೊ ಈಗ 3 ಅನ್ನೋದು ಏನಾಗಿರುತ್ತೆ, ಓನ್ಲಿ ಒನ್ ನಂಬರ್, ಇದಕ್ಕೆ ನಾವು ಅಂಕಿ ಅಂತ ಕರಿತೀವಿ. 5 ಅನ್ನೋದು ಏನಾಗಿರುತ್ತೆ, ಓನ್ಲಿ ಒನ್ ನಂಬರ್, ಇದಕ್ಕೆ ನಾವೇನಂತ ಅಂಕಿ ಅಂತ ಕರಿತೀವಿ. ದ ಸಿಂಬಲ್ used to represent a numerical value. The symbol used to represent a numerical value or simply 0, 1, 2, 3, 4, 5, 6 and 9 are called digits. ಅರ್ಥ ಆಗ್ತಿದೆ ಮಕ್ಕಳೇ. ಸೊ ಸಿಂಪಲ್ ಅಂಕಿ ಅಂತ ಹೇಳಿದ್ರೆ ಜಸ್ಟ್ ಒಂದು ನಂಬರ್ನ ನಾವೇಂತ ಕರಿತೀವಿ, ಅಂಕಿ ಅಂತ ಕರಿತೀವಿ. ಅಂಕಿ ಅಂದರೆ ಬರೆಯಲ್ಪಟ್ಟ ಸಂಖ್ಯೆ. ಸೊ ಸಂಖ್ಯೆಗಳನ್ನ ಬರೀಬೇಕಾದ್ರೆ ನಮ್ಗೆ ಏನು ಗೊತ್ತಿರಬೇಕು, ಅಂಕಿಗಳು ಗೊತ್ತಿರಬೇಕು. ಸೊ ಅಂಕಿಗಳು ಯಾವ್ಯಾವು, 0, 1, 2, 3, 4, 5, 6, 7, 8 ಮತ್ತು 9. ಸೊ ಅಷ್ಟೇ ಅಂಕೆಗಳು. ಸೊ ಅಪ್ ಟು 9 ಆದಮೇಲೆ ನಾವು 10, 11, 12, 13 ಬರಿತಾ ಹೋಗ್ತೀವಿ. 10, 11, 12, 13 ಬರಿತಾ ಹೋಗ್ತೀವಿ. ಇದು ಅಂಕಿಗಳಲ್ಲ ಮಕ್ಕಳೇ, ಇದು ಸಂಖ್ಯೆಗಳು. ಅರ್ಥ ಆಗ್ತಿದೆಯಾ? ಇದು ಅಂಕಿಗಳಲ್ಲ, ಇದು ಸಂಖ್ಯೆಗಳು. ಗೊತ್ತಾಗ್ತಿದೆಯಾ? ಸೊ ಅಂಕಿಗಳು ಮತ್ತು ಸಂಖ್ಯೆಗಳು ಅಂತ ಹೇಳಿದ್ರೆ 0, 1, 2, 3, 4, 5, 6, 7, 8, 9 ಮತ್ತು ಅಷ್ಟೇ ಅಂಕೆಗಳು. ಅದಾದಮೇಲೆ ಬರುವಂಥ ಎಲ್ಲವೂ ಕೂಡ ನಮ್ಗೆ ಏನಾಗಿರುತ್ತೆ, ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. 10, 11, 12, 13, 14, 15, 16 ಇವೆಲ್ಲ ಕೂಡ ಏನಾಗಿರುತ್ತೆ, ಸಂಖ್ಯೆಗಳಾಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅಂತ ಹೇಳಿದ್ರೆ ಸಂಖ್ಯೆಗಳನ್ನು ನಾವು ಬರೀಬೇಕಂತ ಹೇಳಿದ್ರೆ ನಮ್ಗೇನು ಗೊತ್ತಿರಬೇಕು, ಫಸ್ಟ್ ಅಂಕಿಗಳು ಗೊತ್ತಿರಬೇಕು. ಅಂಕಿಗಳು ಯಾವ್ಯಾವು, 0, 1, 2, 3, 4, 5, 6, 7, 8 ಆ್ಯಂಡ್ 9. ಇದಕ್ಕೆ ನಾವೆಂತ ಕರಿತೀವಿ, ಅಂಕಿಗಳು ಅಥವಾ ಡಿಜಿಟ್ಸ್ ಅಂತ ಕರಿತಾ ಬರ್ತೀವಿ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಒನ್, ಇದು ಆದಮೇಲೆ ಬರುವಂಥದ್ದು ನಂಬರ್ಸ್ ಆ್ಯಂಡ್ ಸಂಖ್ಯೆಗಳು. ನಾನು ಆವಾಗಲೇ ಹೇಳಿದೆ, ನಂಬರ್ ಅಂದರೆ ಏನು, ನಂಬರ್ ಈಸ್ ಆನ್ ಅರ್ಥಮೆಟಿಕ್ ವ್ಯಾಲ್ಯೂ. ನಂಬರ್ ಈಸ್ ಆನ್ ಅರ್ಥಮೆಟಿಕ್ ವ್ಯಾಲ್ಯೂ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಕ್ವಾಂಟಿಟಿ. ಅಥವಾ ಒಂದು ಸಂಖ್ಯೆಯು ಗಣಿತದ ಮೌಲ್ಯವಾಗಿದ್ದು, ಸೊ ಗಣಿತದ ಮೌಲ್ಯ ಅಂತ ಹೇಳಿದ್ರೆ ಅರ್ಥಮೆಟಿಕ್ ವ್ಯಾಲ್ಯೂ, ಗಣಿತದ ಮೌಲ್ಯವಾಗಿದ್ದು ಅದು ವಸ್ತುಗಳನ್ನು ಬಿಡಿಸಲು ಅಥವಾ ಕಳೆಯಲು ಸಹಾಯ ಮಾಡುತ್ತದೆ ಮತ್ತು ಇದು ವಿವಿಧ ಗಣಿತದ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ನಾವು ಸಹಾಯ ಮಾಡುತ್ತಾ ಬರುತ್ತೆ. ಇದಕ್ಕೆ ನಾವೆಂತ ಕರಿತೀವಿ, ಅಂಕಿಗಳು ಅಥವಾ ಸಂಖ್ಯೆಗಳು ಅಂತ ಕರೀತಾ ಬರ್ತೀವಿ. ಸೊ ನಂಬರ್ ಈಸ್ ಆನ್ ಅರ್ಥಮೆಟಿಕ್ ವ್ಯಾಲ್ಯೂ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಕ್ವಾಂಟಿಟಿ. ಸೊ ಉದಾಹರಣೆಗೆ 12, 15, 85, 96, 74, 52 ಇದಕ್ಕೆ ನಾವೇಂತ ಕರಿತೀವಿ, ಅಂಕಿಗಳು ಅಥವಾ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ, ಸೊ ಮಹೇಶ ಅನ್ನೋ ಒಬ್ಬ ಹುಡುಗನ ಹತ್ರ 10 ಮಾವಿನ ಹಣ್ಣುಗಳು ಇರುತ್ತೆ. ಸೊ 10 ಮಾವಿನ ಹಣ್ಣುಗಳು ಇರುತ್ತೆ. ಸೊ 10 ಮಾವಿನ ಹಣ್ಣುಗಳಿದೆ ಅಂತ ಹೇಳಿದ್ರೆ ಮಹೇಶ್ ಅನ್ನೋ ಹುಡುಗನ ಹತ್ರ ಎಷ್ಟು ಮಾವಿನ ಹಣ್ಣುಗಳಿದೆ ಅಂತ ಕೇಳಿದ್ರೆ ನಾವೇನು ಮಾಡ್ತೀವಿ, 10 ಮಾವಿನ ಹಣ್ಣುಗಳು ಹೇಳ್ತೀವಿ. ಸೊ ಇಲ್ಲಿ 10 ಅನ್ನೋದು ಏನಾಗಿರುತ್ತೆ, ಒಂದು ಸಂಖ್ಯೆ ಆಗಿರುತ್ತೆ. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ಸಂಖ್ಯೆಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಎನ್ ನಂಬರ್ ಈಸ್ ಎನ್ ಅರ್ಥಮೆಟಿಕ್ ವ್ಯಾಲ್ಯೂ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಕ್ವಾಂಟಿಟಿ. ಅಂದರೆ ಅವನ ಹತ್ರ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಏನಂತ ಕರಿತೀವಿ, ಸಂಖ್ಯೆ ಅಂತ ಕರಿತೀವಿ. ಇವಾಗ ಮಹೇಶ್ನ ಹತ್ರ ಎಷ್ಟು ಮಾವಿನ ಹಣ್ಣುಗಳಿದೆ, 10 ಮಾವಿನ ಹಣ್ಣುಗಳಿದೆ. ಇದನ್ನು ನಾವೇನಂತ 10 ಅನ್ನೋದು ಏನಾಗಿರುತ್ತೆ, ಸಂಖ್ಯೆ ಅಥವಾ ನಂಬರ್ ಅಂತ ಕರೀತಾ ಬರ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದಕ್ಕೆ ನಾವೇನಂತ ಕರಿತೀವಿ, ನಂಬರ್ ಅಥವಾ ಸಂಖ್ಯೆ. ಸೊ ನೆಕ್ಸ್ಟ್ ಒನ್, ಸೊ ನಂಬರ್ಸಲ್ಲಿ ನಮಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ಸ್ ಬರ್ತಾ ಹೋಗುತ್ತೆ. ಸೊ ನಾವು ಏನು ಡೈಲಿ ಲೈಫಲ್ಲಿ
ಪ್ರತಿಯೊಂದು ಸರಿ ಕೂಡ ನಾವು 1 2 3 4 ಅಥವಾ 1 2 3 4 ಅಂತ ಹೇಳ್ತಾ ಹೋಗ್ತೀವೋ ಪ್ರತಿಯೊಂದರಲ್ಲಿ ಕೂಡ ಏನು ಮಾಡ್ತೀವಿ ನಾವು ನಂಬರ್ಸ್ನ ಕಲಿತಾ ಬರ್ತೀವಿ. ಸೊ ಏನು ನಾವು ನಾರ್ಮಲ್ ಡೈಲಿ ಯೂಸ್ ಮಾಡ್ತೀವೋ 1 2 3 4 5 ಅಪ್ ಟು ಇಟ್ ಗೋಸ್ ಆನ್ ಎಂಡ್ಲೆಸ್. ಇದಕ್ಕೆ ಯಾವುದೇ ರೀತಿ ಮುಕ್ತಾಯ ಅನ್ನೋದಿಲ್ಲ. 1 2 3 4 5 6 7 8 9 ಅದು ಹೋಗೇ ಹೋಗ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. 1 2 3 4 5 ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ಕನ್ನಡದಲ್ಲಿ ನಾವೇನಂತ ಕರಿತೀವಿ ನೈಸರ್ಗಿಕ ಸಂಖ್ಯೆಗಳು ಅಂತ ಕರಿತೀವಿ. ಸೊ ನೈಸರ್ಗಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನಂಬರ್ಸ್. ನಮಗೆ ನಾರ್ಮಲಾಗಿ ಎಲ್ಲರೂ ಕೂಡ ಯೂಸ್ ಮಾಡುವಂಥ ನಂಬರ್ ಕೆಲವೊಂದು ನೈಸರ್ಗಿಕ ಸಂಖ್ಯೆಗಳು. ಅದನ್ನೇ ನಾವೇನು ಮಾಡ್ತೀವಿ ನ್ಯಾಚುರಲ್ ನಂಬರ್ಸ್ ಆರ್ ನೈಸರ್ಗಿಕ ಸಂಖ್ಯೆಗಳು. ದ ಕೌಂಟಿಂಗ್ ನಂಬರ್ಸ್ 1 2 3 4 5 ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್. ನಾವೇನು ಮಾಡ್ತೀವಿ ಕೌಂಟ್ ಮಾಡೋದಕ್ಕೆ ಎಣಿಕೆ ಮಾಡೋದಕ್ಕೆ ಏನು ಮಾಡ್ತೀವಿ ಸಂಖ್ಯೆಗಳನ್ನ ಯೂಸ್ ಮಾಡ್ತಾ ಬರ್ತೀವಿ. ಎಲ್ಲ ಎಣಿಕೆಯ ಸಂಖ್ಯೆಗಳನ್ನು ನಾವೇನು ಕರಿತೀವಿ ನೈಸರ್ಗಿಕ ಸಂಖ್ಯೆಗಳು ಎಂದು ಕರಿತೀವಿ. ಎಣಿಕೆ ಅಂದರೆ ಏನು 10 12 14 16 18. ನಾನು ಆವಾಗಲೇ ಹೇಳಿದೆ ಮಹೇಶ್ನ ಹತ್ರ 10 ಮಾವಿನ ಹಣ್ಣುಗಳಿದೆ ಅಂತ. ಸೊ ಅಲ್ಲಿ ಕ್ವಾಂಟಿಟಿ ಅನ್ನೋದೇನಾಗಿರುತ್ತೆ 10. ಅದನ್ನ ನಾವೇನಂತ ಕರಿತೀವಿ ಸಂಖ್ಯೆ ಅಂತ ಕರಿತಾ ಬರ್ತೀವಿ. ಸೊ ಎಣಿಕೆಯ ಸಂಖ್ಯೆಗಳು. ಅದೇ ರೀತಿ ಸೊ ಮನೋಜ್ ಅನ್ನೋ ಹತ್ರ 12 ಬಾಳೆಹಣ್ಣು ಇದೆ ಅಂತ ಹೇಳಿದ್ರೆ ಮನೋಜ್ ಅನ್ನೋ ಹತ್ರ ಎಷ್ಟು ಮನೋಜ್ ಅನ್ನೋ ಒಬ್ಬ ಹುಡುಗನ ಹತ್ರ 12 ಬಾಳೆಹಣ್ಣಿದೆ ಅಂತೇಳಿ. ಸೊ 12 ಅನ್ನೋದು ನಮ್ಗೆ ಏನಾಗಿರುತ್ತೆ ಇದು ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡ್ತಾ ಬರುತ್ತೆ. ಇದು ಎಣಿಕೆ ಅಂದರೆ ನಾವು ಎಣಿಸ್ತಾ ಇದ್ವಿ ಎಷ್ಟು ಬಾಳೆಹಣ್ಣಿದೆ ಅವನ ಹತ್ರ 12 ಬಾಳೆಹಣ್ಣಿದೆ. ಇದಕ್ಕೆ ನಾವೇನಂತ ಕರಿತೀವಿ ನೈಸರ್ಗಿಕ ಸಂಖ್ಯೆಗಳು. ಎಣಿಕೆಯ ಸಂಖ್ಯೆಗಳನ್ನು ನಾವು ನೈಸರ್ಗಿಕ ಸಂಖ್ಯೆಗಳು ಎಂದು ಕರೆಯಲಾಗುತ್ತೆ. ಸೊ ಎಲ್ಲ ನೈಸರ್ಗಿಕ ಸಂಖ್ಯೆಗಳನ್ನು ನಾವು ಎನ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಬರ್ತೀವಿ. ಎಲ್ಲ ನೈಸರ್ಗಿಕ ಸಂಖ್ಯೆಗಳನ್ನ ನಾವೇನು ಮಾಡ್ತೀವಿ ಎನ್ ಮೂಲಕ ನಾವು ಸೂಚಿಸುತ್ತೇವೆ. ಯಾಕಂದರೆ ಅದರ ನ್ಯಾಚುರಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಎನ್. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ ಫಸ್ಟ್ ಲೆಟರ್ ಏನಾಗಿರುತ್ತೆ. ಸೊ ನ್ಯಾಚುರಲ್ ನಂಬರಲ್ಲಿ ಫಸ್ಟ್ ಲೆಟರ್ ಏನಿರುತ್ತೆ ಎನ್ ಅಂತ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ನ್ಯಾಚುರಲ್ ನಂಬರ್ಸ್ ಆಲ್ವೇಸ್ ಡಿನೋಟೆಡ್ ಬೈ ಎನ್. ಅಥವಾ ಕನ್ನಡದಲ್ಲಿ ನಾವೆಲ್ಲ ನೈಸರ್ಗಿಕ ಸಂಖ್ಯೆಗಳನ್ನು ನಾವೇನು ಮಾಡ್ತೀವಿ ಎನ್ ಎನ್ನು ಆಲ್ಫಾಬೆಟ್ ಅಥವಾ ಎನ್ ಎಂಬ ಇಂಗ್ಲೀಷ್ ಅಕ್ಷರದಿಂದ ನಾವೇನು ಮಾಡ್ತೀವಿ ಸೂಚಿಸ್ತಾ ಬರ್ತೀವಿ. ಸೊ ಇದು ನಿಮಗೆ ಎನ್ ಅಂತ ಹೇಳಿದ್ರೆ ಸೊ ಎನ್ ಈಸ್ ಈಕ್ವಲ್ ಟು 1 2 3 4 5 6 ಅಪ್ ಟು ಇಟ್ ಗೋ ಪರ್ ಇನ್ಫಿನಿಟ್. ಇದಕ್ಕೆ ಯಾವುದೇ ರೀತಿ ನಮಗೆ ಹೆಂಡಿಲ್ಲ. 1 2 3 4 5 6 7 8 9 10 11 ಇದಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಾಗಬೇಕಂತ ನೈಸರ್ಗಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ ಗೊತ್ತಾಯ್ತಾ ಮಕ್ಕಳೇ. ಸೊ ಇದು ನಿಮಗೆ. ಸೊ ನೆಕ್ಸ್ಟ್ ಬರುವಂಥದ್ದು ಓಲ್ ನಂಬರ್ಸ್ ಆರ್ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಓಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಓಲ್ ನಂಬರ್ಸ್ ಅಂತೀವಿ, ಕನ್ನಡದಲ್ಲಿ ಏನು ಮಾಡ್ತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಎಲ್ಲ ಪೂರ್ಣ ಸಂಖ್ಯೆಗಳು ಏನಾಗಿರುತ್ತೆ ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಎಲ್ಲ ನೈಸರ್ಗಿಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಏನು ಮಕ್ಕಳೇ ಎಲ್ಲ ನೈಸರ್ಗಿಕ ಸಂಖ್ಯೆಗಳು. ನೈಸರ್ಗಿಕ ಸಂಖ್ಯೆಗಳು ಅಂದರೆ ಯಾವುದಿರುತ್ತೆ 1 2 3. ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳಿದ್ರೆ 1 2 3 4 5 6 ಅಪ್ ಟು 7 ಎಲ್ಲ ನೈಸರ್ಗಿಕ ಸಂಖ್ಯೆಗಳು. ಅದರ ಜೊತೆಗೆ ನಾವೇನು ಮಾಡ್ತೀವಿ 0 ನಾವೇನು ಮಾಡ್ತೀವಿ ಸೇರಿಸ್ತಾ ಬರ್ತೀವಿ. ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಜೊತೆ ನಾವೇನು ಮಾಡ್ತೀವಿ 0 ಸೇರಿಸ್ತಾ ಬರ್ತೀವಿ. ಆ 0 ಸೇರಿಸೋದಕ್ಕೆ ನಾವೇನಂತ ಕರಿತೀವಿ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಜೊತೆ 0 ಆ್ಯಡ್ ಮಾಡೋದಕ್ಕೆ ನಾವೆಂತ ಕರಿತೀವಿ ಪೂರ್ಣ ಸಂಖ್ಯೆಗಳೆಂದು ಕರಿತಾ ಬರ್ತೀವಿ. ಸೊ ಆಲ್ ದ ನ್ಯಾಚುರಲ್ ನಂಬರ್ಸ್ ಟುಗೆದರ್ ವಿತ್ 0 ಫಾರ್ಮ್ ದ ಸೆಟ್ ಆಫ್ ಓಲ್ ನಂಬರ್ಸಲ್ಲಿ ಫಸ್ಟ್ ಲೆಟರ್ ಏನಿದೆ ಡಬ್ಲ್ಯೂ ಅದ. ಸೊ ಹಾಗಾದರೆ ನಾವು ಓಲ್ ನಂಬರ್ಸ್ ಯಾವ ಲೆಟರಿಂದ ಡಿನೋಟ್ ಮಾಡ್ತೀವಿ ಮಕ್ಕಳೇ ಡಬ್ಲ್ಯೂ ಅನ್ನೋ ಲೆಟರಿಂದ ನಾವೇನು ಮಾಡ್ತೀವಿ ಡಿನೋಟ್ ಮಾಡ್ತಾ ಬರ್ತೀವಿ. ಗೊತ್ತಾಗ್ತಿದೆಯಾ. ಸೊ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವೇನಂತ ಕರಿತೀವಿ ಓಲ್ ನಂಬರ್ಸ್ ಅಂತ ಕರಿತೀವಿ. ಓಲ್ ನಂಬರ್ಸ್ ಅಂತ ಹೇಳಿದ್ರೆ ಫಸ್ಟ್ ಲೆಟರ್ ಯಾವುದು ಡಬ್ಲ್ಯೂ. ಅದಕ್ಕೆ ನಾವೇನು ಮಾಡ್ತೀವಿ ಪೂರ್ಣ ಸಂಖ್ಯೆಗಳನ್ನು ನಾವೇನು ಮಾಡ್ತೀವಿ ಡಬ್ಲ್ಯೂ ಅನ್ನೋ ಲೆಟರಿಂದ ತಿಳ್ಕೊಳ್ತೇವೆ. ಅರ್ಥ ಆಯ್ತು ಮಕ್ಕಳೇ. ಸೊ ನೈಸರ್ಗಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ನೈಸರ್ಗಿಕ ಸಂಖ್ಯೆಗಳು ಅಂತ ಹೇಳಿದ್ರೆ ಎಣಿಕೆ ಮಾಡಲ್ಪಡುವಂಥ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರೆ ಎಲ್ಲ ಎಣಿಕೆ ಮಾಡುವಂಥ ಸಂಖ್ಯೆಗಳು. ಅದ್ರ ಜೊತೆಗೆ ನಾವೇನು ಮಾಡ್ತೀವಿ 0 ಆ್ಯಡ್ ಮಾಡೋದಕ್ಕೆ ನಾವೆಂತ ಕರಿತೀವಿ ಸೊ ನ್ಯಾಚುರಲ್ ಪೂರ್ಣ ಸಂಖ್ಯೆಗಳು ಅಂತ ಕರಿತಾ ಬರ್ತೀವಿ. ಅರ್ಥ ಆಯ್ತು ಮಕ್ಕಳೇ. ಸೊ ಇದು ನಿಮಗೆ ಬೇಸಿಕ್ಕಾಗಿ ನಾರ್ಮಲಾಗಿ ಗೊತ್ತಿರಬೇಕಂತ 2 ಸಂಖ್ಯೆಗಳು. ಸೊ ಇದಾದಮೇಲೆ ಇನ್ನೂ ತುಂಬ ಸಮ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಎಲ್ಲ ಇದೆ. ಸೊ ಪ್ರತಿಯೊಂದು ತಿಳ್ಕೊಳ್ತಾ ಬರೋಣ. ಈ 2 ಸಂಖ್ಯೆಗಳು ಏನಾದ್ರು ಡೌಟ್ಸ್ ಇದೆಯಾ ಮಕ್ಕಳೇ. ಸೊ 2 ಸಂಖ್ಯೆಗಳಲ್ಲಿ ಸೊ ಯು ಹ್ಯಾವ್ ಟು ಅನಲೈಸ್. ಸೊ ಗೊತ್ತಾಯ್ತಲ್ವಾ ನ್ಯಾಚುರಲ್ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು. ಸೊ ಓಲ್ ನಂಬರ್ಸ್. ಸೊ ನಾನು ಆವಾಗಲೇ ಹೇಳಿದೆ ಓಲ್ ನಂಬರ್ಸ್ ಆರ್ ಡಿನೋಟೆಡ್ ಬೈ ಡಬ್ಲ್ಯೂ.
0 1 2 3 4 5 6 ಅಪ್ ಟು ಇನ್ಫಿನಿಟಿವರೆಗೂ ಎಂಡ್ಲೆಸ್. ಸೊ ನಾನು ಹೇಳಿದೆ, ಸೊ 1 2 3 4 5 6 ಏನಂತ ಕರಿತೀವಿ? ನೈಸರ್ಗಿಕ ಸಂಖ್ಯೆಗಳಂತ ಕರಿತೀವಿ. ಅದ್ರ ಜೊತೆಗೆ ನಾವು 0ನ ಆ್ಯಡ್ ಮಾಡೋದಕ್ಕೆ ಏನಂತ ಕರಿತಾ ಬರ್ತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರೀತಾ ಬರ್ತೀವಿ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಒನ್ ನೋಟ್. ಸೊ ಇದು ಇಂಪಾರ್ಟೆಂಟ್. ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ನಾನು ಆವಾಗಲೇ ಹೇಳಿದೆ, ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಏನಾಗಿರುತ್ತೆ ಮಕ್ಕಳೇ? ಪೂರ್ಣ ಸಂಖ್ಯೆಗಳಾಗಿರುತ್ತೆ. ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಏನಾಗಿರುತ್ತೆ? ಪೂರ್ಣ ಸಂಖ್ಯೆಗಳಾಗಿರುತ್ತವೆ. ಆದರೆ ಏನು ಮಕ್ಕಳೇ? ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ನೈಸರ್ಗಿಕ ಸಂಖ್ಯೆಗಳಲ್ಲ. ಗೊತ್ತಾಯ್ತಾ ಮಕ್ಕಳೇ? ಎಲ್ಲ ನೈಸರ್ಗಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು, ಆದರೆ ಎಲ್ಲ ಪೂರ್ಣ ಸಂಖ್ಯೆಗಳು ನೈಸರ್ಗಿಕ ಸಂಖ್ಯೆಗಳಲ್ಲ. ಯಾಕಂತೇಳಿದ್ರೆ 0 ಒಂದು ಪೂರ್ಣ ಸಂಖ್ಯೆ, 0 ಒಂದು ಪೂರ್ಣ ಸಂಖ್ಯೆ, ಇದು ನೈಸರ್ಗಿಕ ಸಂಖ್ಯೆ ಅಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವು ಎರಡು ನಂಬರ್, ಒಂದು ನ್ಯಾಚುರಲ್ ನಂಬರ್, ಹೋಲ್ ನಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಸೊ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ಸೊ ಈಸಿಯಾಗಿ ನಾವು ಯಾವ ರೀತಿ ನವೋದಯ ಎಕ್ಸಾಮ್ನ, ಸೊ ಯಾವ ರೀತಿ ನವೋದಯ ಎಕ್ಸಾಮ್ ಇದೆಯೋ ಅದನ್ನ ನಾವು ಯಾವ ರೀತಿ ಕ್ಲಿಯರ್ ಮಾಡ್ಕೊಬೇಕು ಅನ್ನೋದು ನಾವು ಜನಗಣ ಮನ ಅಕಾಡೆಮಿಯಿಂದ ನಿಮಗೆ ತಿಳಿಸ್ಕೊಳ್ತಾ ಬರ್ತೀವಿ. ಸೊ ನಿಮಗೆ ಆನ್ಲೈನ್ ಕ್ಲಾಸಸ್ ಜನಗಣ ಮನ ಅಕಾಡೆಮಿಯಿಂದ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಎರಡೂ ಇರುತ್ತೆ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ಇರುತ್ತೆ. ನಿಮಗೆ ಆನ್ಲೈನ್ ಕ್ಲಾಸಸ್ಗೆ 2999 ರೂಪಾಯಿ ಫೀಸ್ ಇರುತ್ತೆ. ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಗೆ 5999 ರೂಪಾಯಿ ಫೀಸ್ ಇರುತ್ತೆ. ಆಫ್ಲೈನ್ ಕ್ಲಾಸ್ಗೆ 5999 ಇರುತ್ತೆ. ಆನ್ಲೈನ್ ಕ್ಲಾಸ್ಗೆ 2999 ಇರುತ್ತೆ. ನಿಮಗೆ ಆನ್ಲೈನ್ ಕ್ಲಾಸ್ಗೆ ಪ್ಲೇಸ್ಟೋರಲ್ಲಿ JGM ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ, JGM ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ನಿಮಗೊಂದು ಆ್ಯಪ್ ಸಿಗುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಅದರಲ್ಲಿ ಲೈವ್ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ನಿಮಗೆ ಆ್ಯಕ್ಸಸ್ ಇರುತ್ತೆ. ನೀವು ಅಲ್ಲಿ ಆನ್ಲೈನ್ ಕ್ಲಾಸಸ್ನ ಕೇಳ್ತಾ ಬರೋದು. ಆಫ್ಲೈನ್ ಕ್ಲಾಸಸ್ ನಿಮಗೆ ವಿಜಯನಗರ ಮಕ್ಕಳೇ. ಸೊ ಆಫ್ಲೈನ್ ಕ್ಲಾಸಸ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ವಿಜಯನಗರ ಬ್ಯಾಂಗ್ಳೂರಲ್ಲಿ ಏನು ಮಾಡ್ತೀವಿ ನಾವು? ಸೊ ಆಫ್ಲೈನ್ ಕ್ಲಾಸಸ್ನ ನಡೆಸ್ತಾ ಬರ್ತೀವಿ. ವಿಜಯನಗರ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಏನಾಗುತ್ತೆ? ಆಫ್ಲೈನ್ ಕ್ಲಾಸಸ್ ನಡೆಸ್ತಾ ಬರ್ತೀವಿ. ಸೊ ಫೀಸ್ ಬಂದು ಆಫ್ಲೈನ್ ಕ್ಲಾಸಸ್ಗೆ 5999, ಆನ್ಲೈನ್ ಕ್ಲಾಸಸ್ಗೆ 2999. ಆನ್ಲೈನ್ ಕ್ಲಾಸಸ್ ಬೇಕಾದ್ರೆ ಏನು ಮಾಡಬೇಕಂತ ಮಕ್ಕಳೇ? ಸೊ ಪ್ಲೇಸ್ಟೋರಲ್ಲಿ ಯು ಹ್ಯಾವ್ ಟು ಡೌನ್ಲೋಡ್. ಪ್ಲೇಸ್ಟೋರಲ್ಲಿ ನಿಮ್ಗೆ ಏನು ಮಾಡ್ತೀವಿ? JGM ಅಕಾಡೆಮಿ ಅಂತ ಹೊಡೀರಿ. ಸೊ ನಿಮ್ಗೆ ಆ್ಯಪ್ ಬರುತ್ತೆ. ಆ ಆ್ಯಪಲ್ಲಿ ನಿಮಗೆ ವಿಡಿಯೋಸ್ ಇರುತ್ತೆ. ನೀವು ಅಲ್ಲಿ ಆನ್ಲೈನ್ ಕ್ಲಾಸಸ್ನ ಕೇಳ್ತಾ ಬರ್ಬೋದು. ಇದು ನಿಮ್ಮ JGM ಅಕಾಡೆಮಿಯಿಂದ ಒಂದು ನವೋದಯ ಅವರಿಗೆ ಕೋಚಿಂಗ್ ತರಬೇತಿಯನ್ನು ನೀಡಲಾಗುತ್ತೆ. ಸೊ ನೀವು ಅಪ್ ಟು ಎಕ್ಸಾಮ್ವರೆಗೂ ನಾವೇನು ಮಾಡ್ತೀವಿ? ನಿಮ್ಮ ಜೊತೆ ಇರ್ತೀವಿ. ಸೊ ಯಾವ ರೀತಿ ಓದಬೇಕು, ಯಾವ ರೀತಿ ಎಕ್ಸಾಮ್ನ ಬರೀಬೇಕು, ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ, ಅದಕ್ಕೆ ಯಾವ ರೀತಿ ಆನ್ಸರ್ಸ್ನ ಮಾಡಬೇಕು, ಎಲ್ಲ ಕೂಡ ನಾವೇನು ಮಾಡ್ತೀವಿ? ನಿಮಗೆ ತಿಳಿಸ್ಕೊಡ್ತಾ ಬರ್ತೀವಿ. ಗೊತ್ತಾಯ್ತಾ ಮಕ್ಕಳೇ? ಸೊ ನೆಕ್ಸ್ಟ್ ನಂಬರ್ ಸಿಸ್ಟಮ್ಸ್ನ ತಿಳ್ಕೊಬೇಕಂತ ಹೇಳಿದ್ರೆ, ಸೊ ನಿಮಗೆ ಅಪ್ ಟು 0 to 9 ಅಪ್ ಟು 100ವರೆಗೂ ಏನು ಮಾಡ್ತೀವಿ? ನಂಬರ್ ಸಿಸ್ಟಮ್ ಎಲ್ರಿಗೂ ಗೊತ್ತಿದೆ. 1 2 3 4 5 6 7 8 9 ಎಲ್ಲ ತಿಳ್ಕೊಳ್ತಾ ಬರ್ತೀವಿ ಮಕ್ಕಳು. ಗೊತ್ತಿರುತ್ತೆ. 10 11 12 ಎಲ್ಲ ಕೂಡ ಗೊತ್ತಿರುತ್ತೆ. ಅದಾದಮೇಲೆ ಸೊ 3 ಡಿಜಿಟ್ಸ್ ಅಥವಾ 4 ಡಿಜಿಟ್ಸ್ ಅಥವಾ 5 ಡಿಜಿಟ್ಸ್ ನಂಬರ್ಸ್ ಬಂದಾಗ ಅಂತೇಳಿ ಅದನ್ನ ಯಾವ ರೀತಿ ಓದಬೇಕು, ಅದನ್ನ ಯಾವ ರೀತಿ ತಿಳ್ಕೊಬೇಕು ಅನ್ನೋದು ನಾವೇನು ಮಾಡ್ತೀವಿ? ಇಲ್ಲಿ ತಿಳ್ಕೊಳ್ತಾ ಬರೋಣ. ಅದಕ್ಕೆ ನಾವೆಂತ ಕರಿತೀವಿ? ಸಂಖ್ಯಾ ಪದ್ಧತಿ. ಅದಕ್ಕೆ ನಾವೆಂತ ಕರಿತೀವಿ ಮಕ್ಕಳೇ? ಸಂಖ್ಯಾ ಪದ್ಧತಿ ಅಥವಾ ನ್ಯೂಮರಿಕ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ. ಸಂಖ್ಯಾ ಪದ್ಧತಿ ಅಥವಾ ನ್ಯೂಮರಿಕ್ ಸಿಸ್ಟಮ್ ಅಂತ ಕರಿತಾ ಬರ್ತೀವಿ. ದ ನಂಬರ್ ಸಿಸ್ಟಮ್ is the system of naming or representing numbers or naming or representing the numbers. ನಂಬರ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡ್ತೀವಿ ಮಕ್ಕಳೇ? ನಂಬರ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಆಫ್ ನೇಮಿಂಗ್ ಆರ್ ರೆಪ್ರೆಸೆಂಟಿಂಗ್ ದ ನಂಬರ್ಸ್. ಏನು ನಾವು ನಂಬರ್ಸ್ನ ಇರುತ್ತೋ ಅದಕ್ಕೆ ನಾವು ನೇಮ್ ಮಾಡೋದಕ್ಕೆ ನಾವೆಂತ ಕರಿತೀವಿ? ನಂಬರ್ ಸಿಸ್ಟಮ್ ಅಥವಾ ಸಂಖ್ಯಾ ಪದ್ಧತಿ ಅಂತ ಕರಿತಾ ಬರ್ತೀವಿ. ಸಂಖ್ಯೆಗಳನ್ನು ವ್ಯಕ್ತಪಡಿಸಲು ಬರೆಯುವ ವ್ಯವಸ್ಥೆಯಾಗಿ ಸಂಖ್ಯಾ ವ್ಯವಸ್ಥೆಯನ್ನು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಸಂಖ್ಯೆಗಳನ್ನು ವ್ಯಕ್ತಪಡಿಸಲು, ಅಂದರೆ ಎಷ್ಟು ಸಂಖ್ಯೆ ಬರೆದಿದ್ದೀವಿ ಅನ್ನೋದನ್ನು ನಾವೇನು ಮಾಡ್ತೀವಿ? ಸಂಖ್ಯಾ ವ್ಯವಸ್ಥೆಯನ್ನು ವ್ಯಕ್ತಪಡಿಸಲಾಗಿದೆ. ಸೊ ವಿ ನೋ ದಟ್ ನಂಬರ್ ಈಸ್ ಎ ಮ್ಯಾಥಮೆಟಿಕಲ್ ವ್ಯಾಲ್ಯೂ. ಸೊ ನಂಬರ್ ಅನ್ನೋದು ಏನಾಗಿರುತ್ತೆ? ಒಂದು ಮ್ಯಾಥಮೆಟಿಕ್ ಅಂದರೆ ಗಣಿತದ ಒಂದು ಭಾಗ. ಸೊ ಮ್ಯಾಥಮೆಟಿಕಲ್ ವ್ಯಾಲ್ಯೂ ದಟ್ ಹೆಲ್ಪ್ಸ್ ಟು ಕೌಂಟ್ ಅಂತ ಹೇಳಿದ್ರೆ ಎಣಿಕೆ ಮಾಡೋದಕ್ಕೆ. ಸೊ ಎಷ್ಟು
ಅವ್ರ ಹತ್ರ ಎಷ್ಟು ಪೆನ್ ಇದೆ, ಎಷ್ಟು ಚಾಕ್ಲೇಟ್ಸ್ ಇದೆ, ಎಷ್ಟು ಬುಕ್ಸ್ ಇದೆ ಅಂತ ನಾವೇನು ಮಾಡ್ತೀವಿ, ಕೌಂಟ್ ಮಾಡ್ತೀವಲ್ಲ, 1 2 3. ಅದಕ್ಕೆ ನಾವು ಕೌಂಟ್ ಆರ್ ಮೆಜರ್ ಆಬ್ಜೆಕ್ಟ್ಸ್ ಅಂದರೆ ಎಷ್ಟು ಇದೆ ಅಳತೆ ಮಾಡ್ತೀವಿ. 1 kg ಇದೆಯಾ, 2 kg ಇದೆಯಾ, 3 kg ಇದೆಯಾ, 4 kg, 5 kg, ಇದನ್ನ ಮೆಜರ್ ಆಬ್ಜೆಕ್ಟ್ಸ್. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಪರ್ಫಾರ್ಮಿಂಗ್ ವೇರಿಯಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಮತ್ತು ನಮಗೆ ನಂಬರ್ ಸಿಸ್ಟಮ್ ಏನಕ್ಕೆ ಯೂಸ್ ಮಾಡುತ್ತೆ ಮಕ್ಕಳೇ? ಇಟ್ ಪರ್ಫಾರ್ಮ್ಸ್ ವೇರಿಯಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಅಂತ ಗೊತ್ತಿದಲ್ವ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಸೊ ಎಲ್ಲ ಕೂಡ ನಾವೇನು ಮಾಡ್ತೀವಿ, ಸಂಖ್ಯಾ ಪದ್ಧತಿಯಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಸೊ ನಾವೇನು ಮಾಡಿದ್ವಿ, ಸೊ ಸಂಖ್ಯಾ ಪದ್ಧತಿಯಲ್ಲಿ ನೇಮಿಂಗ್. ಸೊ ಯಾವ ರೀತಿ ನಾವು ನೇಮ್ನ ಮಾಡಬೇಕು, ಒಂದು ನಂಬರ್ನ ತೊಗೊಂಡ್ರೆ ನಾವು ಯಾವ ರೀತಿ ನೇಮ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸೊ 1000 ಇದನ್ನು ನಾವೇನಂತ ಕರಿತೀವಿ, 1000 ಅಥವಾ 1000 ಅಂತ ನಾವೇನು ಮಾಡ್ತೀವಿ, ಕರೀತಾ ಬರ್ತೀವಿ. 1000 ಅಂತ ಕರಿತೀವಿ. ಸೊ ಅದಕ್ಕೆ 1000 ಬರಬೇಕಂತ ಹೇಳಿದ್ರೆ ಅದನ್ನ ಯಾವ ರೀತಿ ನಾವು ಬರಿಬೇಕು, ಅದನ್ನ ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. 1000 ಏನೋ ಗೊತ್ತಾಯಿತು, ಇನ್ನೂ ಜಾಸ್ತಿ ಇದ್ರೆ ಏನು ಮಾಡ್ತೀವಿ, ಅವಾಗ ಯಾವ ರೀತಿ ಅದನ್ನ ನೇಮ್ನ ಮಾಡಬೇಕು, ಯಾವ ರೀತಿ ನಾವು ಅದನ್ನ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ರಿಟರ್ನ್ ಒಂದು ನಂಬರ್ ಜಸ್ಟ್ 43,576. ಇದು ನನಗೆ ಗೊತ್ತು, ಬಟ್ ನೀವು ಯಾವ ರೀತಿ ಅದನ್ನ ಓದಬೇಕು, ಅದಕ್ಕೆ ಎಷ್ಟು ಆಗುತ್ತೆ ಆ ನಂಬರ್, ಈ ವ್ಯಾಲ್ಯೂ ಎಷ್ಟು ಅನ್ನೋದು ನಾವು ಅದಕ್ಕೆ ಯಾವ ರೀತಿ ನೇಮ್ನ ಮಾಡಬೇಕು ಅನ್ನೋದನ್ನ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ನೇಮಿಂಗ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವು ಸಂಖ್ಯಾ ಪದ್ಧತಿ ಅದರಲ್ಲಿ ಯಾವ ರೀತಿ, ಅದರಲ್ಲಿ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊಬೇಕು ಅಂತ ತಿಳ್ಕೊಳ್ತಾ ಬರಬೇಕು. ಸೊ ದ ವ್ಯಾಲ್ಯೂ ಆಫ್ ಎನಿ ಡಿಜಿಟ್ ಇನ್ ಎ ನಂಬರ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ. ಸೊ ದ ವ್ಯಾಲ್ಯೂ ಆಫ್ ಎನಿ ಡಿಜಿಟ್ ಅಂದರೆ ನಾನು ಆವಾಗಲೇ ಹೇಳಿದೆ, ಅಂಕಿಗಳೆಲ್ಲ ಸೇರಿ ಏನಾಗುತ್ತೆ ಮಕ್ಕಳೇ, ಡಿಜಿಟ್ ಅಂದರೆ ಅಂಕಿಗಳೆಲ್ಲ ಸೇರಿ ಏನಾಗುತ್ತೆ, ಸಂಖ್ಯೆ ಆಗುತ್ತೆ. ನೀವು ಯಾವುದೇ ಒಂದು ನಂಬರ್ನ ತೊಗೊಳ್ಳಿ, ಎಲ್ಲ ಕೂಡ ಏನಾಗಿರುತ್ತೆ, ಎಲ್ಲ ಕೂಡ ನಾವು ಆ್ಯಡ್ ಮಾಡಿ ನಾವೇನು ಸಂಖ್ಯೆ ಜನ್ರೇಟ್ ಮಾಡ್ತಾ ಬರ್ತೀವಿ. ನೀವು ಯಾವುದೇ ನಂಬರ್ ಹೇಳಿ, ಫಾರ್ ಎಕ್ಸಾಂಪಲ್, ಸೊ 4 3 5 7 6 3 2 1. ಸೊ ನಾನು ಯಾವುದೋ ಒಂದು ನಂಬರ್ ಬರ್ತೀನಿ, ಈ ಎಲ್ಲ ನಂಬರ್ಸಲ್ಲೂ ಕೂಡ ಇದೊಂದು ಸಂಖ್ಯೆ ಆದರೆ ಈ ಸಂಖ್ಯೆನ ನಾವು ಬರೀಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಎಲ್ಲ ನಾವು ಅಂಕಿಗಳನ್ನು ಕನ್ಸಿಡರ್ ಮಾಡಿ. 1 ಅನ್ನೋದು ಒಂದು ಅಂಕಿ, 2 ಅನ್ನೋದು ಒಂದು ಅಂಕಿ, 3 6 7 5 3 4 ಇವೆಲ್ಲ ಕೂಡ ಏನಾಗಿರುತ್ತೆ, ಅಂಕಿಗಳಾಗಿರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎನಿ ಡಿಜಿಟ್ ಇನ್ ಎ ನಂಬರ್ ಲೈನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ. ಸೊ ಎಲ್ಲ ಅಂಕಿಗಳು ಸೇರಿ ನಮ್ಗೆ ಏನಾಗುತ್ತೆ, ಸಂಖ್ಯೆ ಆಗ್ತಾ ಬರುತ್ತೆ. ಸಂಖ್ಯೆಯಲ್ಲಿನ ಯಾವುದೇ ಅಂಕಿಯ ಮೌಲ್ಯವನ್ನು ಈ ಕೆಳಗಿನಗಳಿಂದ ನಿರ್ಧರಿಸಬಹುದು. ಸೊ ಏನು ಮಾಡಬೇಕು, ನಿರ್ಧರಿಸಬೇಕು. ಸೊ ಫಸ್ಟ್ ಒನ್ ಇದೆ ದ ಡಿಜಿಟ್, ಅಂಕಿಗಳು ಯಾವುದಿದೆ ಅಂತ ಗೊತ್ತಿರಬೇಕು. ಅದಾದಮೇಲೆ ಪೊಸಿಷನ್ ಇನ್ ದ ನಂಬರ್ ಲೈನ್, ಅಂದರೆ ಯಾವ ಪೊಸಿಷನಲ್ಲಿದೆ ಅಂತ ತಿಳ್ಕೊಬೇಕು. ಸೊ ಅದು ಕೂಡ ಹೇಳ್ತೀನಿ, ಅದರ ಸ್ಥಾನ ಏನಿದೆ. ಈಗ ಇದರ 3ರ ಸ್ಥಾನ ಏನು, 7ರ ಸ್ಥಾನ ಏನು, 5ರ ಸ್ಥಾನ ಏನು, 4ರ ಸ್ಥಾನ ಏನು ಅಂತ ಕೂಡ ತಿಳ್ಕೊಳ್ತಾ ಬರೋಣ. ಆ್ಯಂಡ್ ಸಂಖ್ಯಾ ವ್ಯವಸ್ಥೆಯ ಆಧಾರ, ದ ಬೇಸ್ ಆಫ್ ನಂಬರ್ ಸಿಸ್ಟಮ್, ಅಂದರೆ ಯಾವ ಬೇಸಿಸ್ ಇದೆ ಹತ್ರ. ಸೊ 100 ಬೇಸಿಸಲ್ಲಿ ಇದೆಯಾ, 1000 ಬೇಸಿಸಲ್ಲಿ 10,000 ಇದೆಯಾ, ಲಕ್ಷ ಇದೆಯಾ, 10 ಲಕ್ಷ ಇದೆಯಾ, ನಂಬರ್ ಬೇಸಿಸ್ನ ತಿಳ್ಕೊಳ್ತಾ ಬರೋಣ. ಅದಾದಮೇಲೆ ನೆಕ್ಸ್ಟ್ ಒನ್, ಗಣಿತ ನಂಬರ್ಸ್ ಆರ್ ದ ಸಿಂಬಲ್ಸ್ ರೆಪ್ರೆಸೆಂಟೇಷನ್ ಇನ್ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್. ಒಂದು ಮ್ಯಾಥ್ಸ್ನ ನಾವು ಮ್ಯಾಥಮೆಟಿಕಲ್ನ ನಾವು ತಿಳ್ಕೊಬೇಕಂತೇಳಿದ್ರೆ ನಮ್ಗೆ ಏನಾಗಿರುತ್ತೆ, ನಂಬರ್ಸ್ ಆರ್ ದ ಸಿಂಬಲ್ಸ್ ರೆಪ್ರೆಸೆಂಟೇಷನ್ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್. ಸೊ ನಂಬರ್ಸ್ ಆರ್ ದ ರೆಪ್ರೆಸೆಂಟೇಷನ್ ಇನ್ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್. ಗಣಿತ ಭಾಷೆಯಲ್ಲಿ ಸಂಖ್ಯೆಗಳು ಸಾಂಕೇತಿಕ ಪ್ರಾತಿನಿಧ್ಯವಾಗಿದೆ. ಸೊ ಮ್ಯಾಥಮೆಟಿಕ್ಸಲ್ಲಿ ಗಣಿತ ಭಾಷೆಯಲ್ಲಿ ಸಂಖ್ಯೆಗಳು ಅನ್ನೋದು ಒಂದು ಲ್ಯಾಂಗ್ವೇಜ್. ಸೊ ಸಂಖ್ಯೆಗಳು ಗಣಿತದ ಆಧಾರವಾಗಿದೆ. ಸೊ ನಾವು ಸಂಖ್ಯೆಗಳೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಗಣಿತ ಏನು ಮಾಡೋದಕ್ಕಾಗೋದಿಲ್ಲ. ವ್ಯವಕಲನ, ಸಂಕಲನ, ಅಡಿಷನ್, ಸಬ್ಟ್ರಾಕ್ಷನ್ ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ 2 ಸಂಖ್ಯೆಗಳು ಗೊತ್ತಿರಬೇಕಲ್ವ. ಈಗ ನೀವು ಸಂಕಲನ ಮಾಡಬೇಕಂತ ಹೇಳಿದ್ರೆ 10 + 20 ನಾವೇನು ಮಾಡ್ತೀವಿ, 30 ಅಂತ ಬರಿತೀವಿ. 10 + 20 ಏನು ಮಾಡ್ತೀವಿ, 30 ಅಂತ ಬರಿತೀವಿ. ಬಟ್ ಇದು ಬರೀಬೇಕಂತೇಳಿದ್ರೆ ನಮ್ಗೆ ಏನಾಗಿರಬೇಕು, 10 ಅನ್ನೋದು ಸಂಖ್ಯೆ ಅಂತ ಗೊತ್ತಿರಬೇಕು, 20 ಅನ್ನೋದು ಸಂಖ್ಯೆ ಅಂತ ಗೊತ್ತಿರಬೇಕು, 30 ಅನ್ನೋದು ಕೂಡ ಸಂಖ್ಯೆ ಅಂತ ಗೊತ್ತಿರಬೇಕು. ಸಂಖ್ಯೆಗಳ ಬಗ್ಗೆ ಮಾಹಿತಿ ಇರಬೇಕು. ಈ ಪ್ಲಸ್ ಅನ್ನೋದು ನಾವೇನು ಮಾಡ್ತೀವಿ, ಅಡಿಷನ್ ಅಥವಾ ಸಂಕಲನ ಅಂತ ಕರೀತಾ ಬರ್ತೀವಿ. ಆದ್ದರಿಂದ ಸಂಖ್ಯೆಗಳು ಗಣಿತದ ಆಧಾರವಾಗಿದೆ. ಸೊ ಸಂಖ್ಯಾ ನಂಬರ್ ಸಿಸ್ಟಮಲ್ಲಿ ಇಂದು ಅರೇಬಿಕ್ ಸಿಸ್ಟಮ್ ವಿಸ್ 10 ಸಿಂಬಲ್ಸ್. ಇಂದು ಅರೇಬಿಕ್ ಸಿಸ್ಟಮಲ್ಲಿ ನಾವೇನು ಮಾಡ್ತೀವಿ, 10 ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಆ 10 ಸಿಂಬಲ್ಸ್ ನಮಗೆ ಏನಾಗಿರುತ್ತೆ, 0 1 2 3 4 5 6 7 8 9 ಈ 10 ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಅಂಕಿಗಳನ್ನು ಬರೀತೀವಿ. ನೀವು ಯಾವುದೇ ಸಂಖ್ಯೆಗಳನ್ನು ಬರೆದ್ರೂ ಕೂಡ ಈ 10 ಅಂಕಿಗಳು ಮಾತ್ರ ಯೂಸ್ ಆಗಿರುತ್ತೆ. ಈ 10 ಅಂಕಿಗಳ ಬಿಟ್ಟು ಬೇರೆ ಯಾವುದೂ ಸಂಖ್ಯೆಗಳನ್ನು 10 ಅಂಕೆಗಳನ್ನ ಬಿಟ್ಟು ಬೇರೆ ಯಾವುದೂ ಸಂಖ್ಯೆಗಳು 10 ಅಂಕೆಗಳನ್ನು ಬಿಟ್ಟು ನಾವು ಸಂಖ್ಯೆಗಳನ್ನು ಬರೆಯೋದಕ್ಕಾಗೋದಿಲ್ಲ.
ಇಂಡೋ ಅರೇಬಿಕ್ ವ್ಯವಸ್ಥೆಯಲ್ಲಿ ನಾವು ಏನು ಮಾಡ್ತೀವಿ 0 1 2 3 7 8 ಮತ್ತು 9 ಈ 10 ಚಿಹ್ನೆಗಳನ್ನು ಮಾತ್ರ ನಾವೇನು ಮಾಡ್ತೀವಿ ಬಳಸ್ತಾ ಬರ್ತೀವಿ. ಸೊ ನಮ್ಗೆ ಗೊತ್ತಿದೆಯಲ್ಲ ಮಕ್ಕಳೇ 0 to 9 ಅನ್ನೋದು ಡಿಜಿಟ್. ಸೊ ಈ ಅಂಕಿಗಳನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಸಂಖ್ಯೆಗಳನ್ನ ಬರೆಯೋದಂತ ತಿಳ್ಕೊಳ್ತಾ ಬರೋಣ. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ಇದು ನಿಮಗೆ ಇರುವಂಥ ಸಂಖ್ಯಾ ಪದ್ಧತಿ. ಸೊ ಸಂಖ್ಯಾ ಪದ್ಧತಿಯಲ್ಲಿ 2 ವಿಧ. ಸೊ ಎಷ್ಟು ವಿಧ ಮಕ್ಕಳೇ? ಸಂಖ್ಯಾ ಪದ್ಧತಿಯಲ್ಲಿ ನಮಗೆ ಎಷ್ಟು ವಿಧ ಇರುತ್ತೆ? 2 ವಿಧ ಇರುತ್ತೆ. ಅರ್ಥ ಆಗ್ತಿದೆಯಾ? ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ವಿಧ ಇರುತ್ತೆ ಮಕ್ಕಳೇ? 2 ವಿಧ ಇರುತ್ತೆ. ಒಂದು ಇಂಡಿಯನ್ ನಂಬರ್ ಸಿಸ್ಟಮ್, ಭಾರತೀಯ ಸಂಖ್ಯಾ ಪದ್ಧತಿ. ಕನ್ನಡದಲ್ಲಿ ಏನಂತ ಕರಿತೀವಿ? ಭಾರತೀಯ ಸಂಖ್ಯಾ ಪದ್ಧತಿ, ಇಂಡಿಯನ್ ನಂಬರ್ ಸಿಸ್ಟಮ್. ಎರಡನೇದು ಒಂದು ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಕರಿತಾ ಬರ್ತೀವಿ. ಇಂಟರ್ನ್ಯಾಷನಲ್ ನಂಬರ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಅಂತ ಕರಿತೀವಿ. ಸೊ ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ಸೊ ಯಾವ ರೀತಿ ನಾವು ವ್ಯಾಲ್ಯೂಸ್ನ ಕೊಡ್ತೀವಿ, ಯಾವ ರೀತಿ ನಾವು ತಿಳ್ಕೊಳ್ತಾ ಬರ್ತೀವಿ ಅಂತ ತಿಳ್ಕೊಳ್ತಾ ಬರೋಣ. ಇಂಡಿಯನ್ ನಂಬರ್ ಸಿಸ್ಟಮಲ್ಲಿ ಫಸ್ಟ್ ಒನ್ ಏನಿದೆ ಮಕ್ಕಳೇ? ಫಸ್ಟ್ ಒನ್ ಬಂದು ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಈ ರೀತಿ ನಾವೇನು ಮಾಡ್ತೀವಿ? ಡಿವೈಡ್ ಮಾಡ್ತಾ ಬರ್ತೀವಿ. ಸೊ ಟೋಟಲ್ ನಮಗೆ ಎಷ್ಟು ಬರುತ್ತೆ? ಬಿಡಿ ಅನ್ನೋದು ಒಂದು ಭಾಗ ಇರುತ್ತೆ, 1000, ಲಕ್ಷ, ಕೋಟಿ. ನಾವು ನಂಬರ್ಸ್ನ ಓದಬೇಕಂದ್ರೆ ನಾವು ಯಾವ ರೀತಿ ಓದ್ತೀವಿ ಅನ್ನೋದನ್ನ ತಿಳ್ಕೊಳ್ತಾ ಬರೋಣ. ಫಸ್ಟು ನಾವೇನು ಮಾಡ್ತೀವಿ? ರೈಟ್ ಸೈಡಿಂದ ನಾವೇನು ಮಾಡ್ತೀವಿ? ನಂಬರ್ಸ್ನ ಹೈಡ್ ಮಾಡ್ತಾ ಬರ್ತೀವಿ. ಫಸ್ಟ್ ಏನಿದೆ? ಬಿಡಿ ಅಂತ ಹೇಳಿದ್ರೆ ಜಸ್ಟ್ ಒಂದು ಅಂಕಿ ಮಾತ್ರ ಇರುತ್ತೆ, 1 ಅನ್ನೋದು. 10 ಅಂತ ಹೇಳಿದ್ರೆ 1 0. ಅರ್ಥ ಆಗ್ತಿದೆಯಾ? 10. ಸೊ 100 ಅಂತ ಹೇಳಿದ್ರೆ 100. 1000 ಅಂತ ಹೇಳಿದ್ರೆ ಒಂದು ಪಕ್ಕದ ಎಷ್ಟು ಸೊನ್ನೆ ಇರುತ್ತೆ ಮಕ್ಕಳೇ? 3 ಸೊನ್ನೆ ಇರುತ್ತೆ, ಒಂದರ ಪಕ್ಕ 3 ಸೊನ್ನೆ. 10,000 ಅಂತ ಹೇಳಿದ್ರೆ ಒಂದರ ಪಕ್ಕ 4 ಸೊನ್ನೆ. ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಸೊ ಈಗ ನಾನು ಇಲ್ಲಿ ನಂಬರ್ ಒಂದು ಬರೆದಿದ್ದೀನಿ. ಸೊ 4 3 2 5 2 3 7 1 6. ಸೊ ಈ ನಂಬರ್ಸ್ನ ನಾವು ಯಾವ ರೀತಿ ಅನಲೈಸ್ ಮಾಡೋದು, ಸೊ ಯಾವ ರೀತಿ ಓದಬೇಕಂತ ನಾವು ತಿಳ್ಕೊಳ್ತಾ ಬರೋಣ. ಈಗ ಬಿಡಿ ಪ್ಲೇಸಲ್ಲಿ, ಬಿಡಿ ಅಂದರೆ 1, ಸೊ ಆ ಪ್ಲೇಸಲ್ಲಿ ನಮಗೆ ಎಷ್ಟಿದೆ ಮಕ್ಕಳೇ? 6 ಇದೆ. ಸೊ 6 × 1 ಈಸ್ ಎಷ್ಟು? 6. ಸೊ ಇದ್ರ ಸ್ಥಾನ ಎಷ್ಟಾಗಿರುತ್ತೆ? ಇದು 6. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಎಷ್ಟಿದೆ? 1 × 10 ಈಸ್ ವಾಟ್? ಇದ್ರದ್ದು ನಮಗೆ ಎಷ್ಟಾಗುತ್ತೆ? 10 ಆಗ್ತಾ ಬರುತ್ತೆ. 1 × 10 ಈಸ್ 10. ಇದೆಷ್ಟಾಗುತ್ತೆ? 700. ಸೊ 7 × 100 ಈಸ್ 700. ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? 700. ಸೊ ಇದರ ವ್ಯಾಲ್ಯೂ ಎಷ್ಟಾಗುತ್ತೆ? 3000. ಸೊ ಇದ್ರ ವ್ಯಾಲ್ಯೂ 20,000. 2 × 10,000 ಈಸ್ 20,000. ಇದೆಲ್ಲ ಕೂಡ ನಿಮಗೆ ನೆಕ್ಸ್ಟ್ ಇದೆಲ್ಲ ಪ್ರಾಬ್ಲಮ್ಸ್ ಮಾಡುವಾಗ ಹೇಳ್ತೀನಿ, ಅದು ಯಾವ ರೀತಿ ಬರೀಬೇಕು, ಯಾವ ರೀತಿ ಕೌಂಟ್ ಆಗುತ್ತೆ, ನಾವು ನಂಬರ್ಸ್ನ ಯಾವ ರೀತಿ ಓದ್ತಾ ಇರಬೇಕು ಅಂತ ಗೊತ್ತಾಗ್ತಿದೆ ಮಕ್ಕಳು. ಎಕ್ಸಾಂಪಲ್ ಇಲ್ಲಿ ತಿಳ್ಕೊಂಡು ಜಸ್ಟ್ 2 × 10,000. ಇದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ? 20,000 ಆಗಿರುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 5 lakhs ಆಗ್ತಾ ಬರುತ್ತೆ. ಇದ್ರ ವ್ಯಾಲ್ಯೂ 20 lakhs. ಸೊ 2 × 10 lakhs ಈಸ್ ಈಕ್ವಲ್ ಟು 20 lakhs. ಸೊ ಇದ್ರ ವ್ಯಾಲ್ಯೂ 3 ಕೋಟಿ. ಸೊ ಇದ್ರ ಯಾವ ಪ್ಲೇಸಲ್ಲಿದೆ ಮಕ್ಕಳೇ? ಇದು ಕೋಟಿ ಪ್ಲೇಸಲ್ಲಿದೆ. ಅದಕ್ಕೆ ಇದು 3 × 1 ಕೋಟಿ ಈಸ್ ಈಕ್ವಲ್ ಏನಾಗುತ್ತೆ? 3 ಕೋಟಿ ಆಗುತ್ತೆ. ಈ 4 ಅನ್ನೋದು ಯಾವ ಪ್ಲೇಸಲ್ಲಿದೆ? 10 ಕೋಟಿ ಪ್ಲೇಸಲ್ಲಿದೆ. ಅದಕ್ಕೆ ಇದೇನಾಗುತ್ತೆ? 4 × 10 ಕೋಟಿ ಈಸ್ 4 ಮತ್ತು 10 ಕೋಟಿ ಈಸ್ ಈಕ್ವಲ್ ಟು 40 ಕೋಟಿ ಆಗುತ್ತೆ. ಈಗ ಈ ನಂಬರ್ಸ್ ನಾವೇನು ಮಾಡ್ಬೋದು? 43 ಕೋಟಿ 25 ಲಕ್ಷ 43 ಕೋಟಿ 25 ಲಕ್ಷದ 2,300 43 ಕೋಟಿ 25 ಲಕ್ಷ. ಎಷ್ಟು ಕೋಟಿ ಇದೆ ಮಕ್ಕಳೇ? 40. ಇಲ್ಲಿ 40 ಕೋಟಿ ಇದೆ, ಇಲ್ಲಿ 3 ಕೋಟಿ ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 43 ಕೋಟಿ. ಲಕ್ಷ ಆಗಿಲ್ಲ ಎಷ್ಟಿದೆ? 20 ಲಕ್ಷ. ಇಲ್ಲಿ 5 ಲಕ್ಷ ಇದೆ. ಟೋಟಲ್ ಎಷ್ಟು ಲಕ್ಷ ಆಯಿತು? 25 ಲಕ್ಷ ಆಯಿತು. ಸಾವಿರಗಳು ಎಷ್ಟಿದೆ? ಇಲ್ಲಿ 20,000, ಇಲ್ಲಿ 3,000. ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 23,000 ಆಯಿತು. ಇಲ್ಲಿ ಬಿಡಿ ಪ್ಲೇಸಲ್ಲಿ ಎಷ್ಟಿದೆ? 700 ಇದೆ, 10 ಇದೆ, 16 ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 716 ಆಯಿತು. ಈಗ ನಾವು ಈ ವ್ಯಾಲ್ಯೂನ ಓದಬೇಕಾದ್ರೆ ಯಾವ ರೀತಿ ಓದ್ತೀವಿ? ಕೋಟಿಗಳು ಎಷ್ಟಿದೆ? 43 ಕೋಟಿ. ಎಷ್ಟು ಮಕ್ಕಳಿದೆ? ಕೋಟಿ ಪ್ಲೇಸಲ್ಲಿ ಎಷ್ಟಿದೆ ನಮಗೆ? 43 ಕೋಟಿ ಇದೆ. ಲಕ್ಷಗಳು ಎಷ್ಟಿದೆ? 25 ಲಕ್ಷ ಇದೆ. ಸಾವಿರಗಳು ಎಷ್ಟಿದೆ? 23,000 ಇದೆ. ಬಿಡಿ ಪ್ಲೇಸಲ್ಲಿ ಎಷ್ಟಿದೆ? 716 ಇದೆ. ಈಗ ಓದಬೇಕಂತ ಹೇಳಿದ್ರೆ 43 ಕೋಟಿ 25 ಲಕ್ಷ 23,716 ರೂಪಾಯಿ. ಗೊತ್ತಾಯ್ತಾ ಮಕ್ಕಳು? ಯಾವ ರೀತಿ ನಾವು ನಂಬರ್ ನೇಮಿಂಗ್ಸ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗಿರುವಂಥದ್ದೆಷ್ಟು? 43 ಕೋಟಿ 43 ಕೋಟಿ 25 ಲಕ್ಷ 23,716. ಅರ್ಥ ಆಯ್ತಾ ಮಕ್ಕಳೇ? ಸೊ ನಂಬರ್ ನಮಗೆ ಎಷ್ಟಿದೆ? 4 3 2 5. ಅಂಕಿಗಳು ಎಷ್ಟಿದೆ? 4 3 2 5
2 3 7 1 6. ಇದನ್ನು ಯಾವ ರೀತಿ ಓದಬೇಕು? ಇದು ಯಾವ ಪ್ಲೇಸಲ್ಲಿದೆ? ಬಿಡಿ ಪ್ಲೇಸ್, ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಸೊ ನಮಗೆ ಇದು ನಂಬರ್ ಸಿಸ್ಟಮ್. ಇದನ್ನ ಓದಬೇಕಾದ್ರೆ ನಾವೇನು ಮಾಡ್ತೀವಿ? 43 ಕೋಟಿ 25 ಲಕ್ಷ 23,716 ರೂಪಾಯಿ. ಗೊತ್ತಾಯ್ತಾ ಮಕ್ಕಳೇ? ಇದು ನಾವು ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಬರುತ್ತೆ. ಸೊ ಇದು ಗೊತ್ತಿರಬೇಕು. ಬಿಡಿ ಅಂತ ಹೇಳಿದ್ರೆ ಅದರಲ್ಲಿ ಯಾವ್ದು ಬರುತ್ತೆ? ಬಿಡಿ 10 100 ಇರುತ್ತೆ. 1000 ಅಂತ ಹೇಳಿದ್ರೆ 1000 ಮತ್ತು 10,000 ಬರುತ್ತೆ. ಲಕ್ಷದಲ್ಲಿ ಲಕ್ಷ ಮತ್ತು 10 ಲಕ್ಷ ಬರುತ್ತೆ. ಕೋಟಿಯಲ್ಲಿ ಕೋಟಿ ಮತ್ತು 10 ಕೋಟಿ ಬರ್ತಾ ಹೋಗುತ್ತೆ. ಇದು ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಬೇಕಾಗಿರೋದು. ಇಲ್ಲಿ ಎಷ್ಟು ಇದೆ? ಇಲ್ಲಿ 40 ಕೋಟಿ, ಇಲ್ಲಿ 3 ಕೋಟಿ. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 43 ಕೋಟಿ. ಇಲ್ಲಿ ಎಷ್ಟಿದೆ? 10 ಲಕ್ಷ 5 ಲಕ್ಷ ಇದೆ. ಆ್ಯಡ್ ಮಾಡಿದ್ರೆ 25 ಲಕ್ಷ. ಸೊ 10 ಲಕ್ಷ ಪ್ಲೇಸಲ್ಲಿ ಎಷ್ಟಿದೆ? 2 ಇದೆ. ಇದು ಟೋಟಲ್ 20 ಲಕ್ಷ. ಇಲ್ಲಿ ಲಕ್ಷ ಪ್ಲೇಸಲ್ಲಿ ಎಷ್ಟಿದೆ? 5 ಇದೆ. ಇದು 5 ಲಕ್ಷ. 25 ಲಕ್ಷ ಇದೆಷ್ಟಾಗುತ್ತೆ? 23,716 ರೂಪಾಯಿ ಆಗ್ತಾ ಬರುತ್ತೆ. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಒನ್ ಅದೇ ರೀತಿ ಕನ್ನಡದಲ್ಲಿ ತಿಳ್ಕೊಂಡ್ವಿ. ಇಂಗ್ಲೀಷಲ್ಲಿ ಯಾವ ರೀತಿ ಅಂತ ತಿಳ್ಕೊಳ್ತಾ ಬರೋಣ. ಇಂಗ್ಲೀಷ್. ಸೊ ಇದು ಕನ್ನಡ. ಆ್ಯಂಡ್ ಇಂಗ್ಲೀಷಲ್ಲಿ ಏನು ಮಾಡ್ತೀವಿ? 1 10 100. ಸೊ ಬಿಡಿ 10 100 ಏನಿತ್ತು ಅದನ್ನ ನಾವು ಏನು ಮಾಡ್ತೀವಿ? 1 10 100 1000 10,000 ಲ್ಯಾಕ್ಸ್ 10 ಲ್ಯಾಕ್ಸ್ ಕೋರ್ಸ್ ಆ್ಯಂಡ್ 10 ಕೋರ್ಸ್ ಅಂತ ಕೇಳ್ತಾ ಇರ್ತವೆ. ಇದು ಇಂಗ್ಲೀಷಲ್ಲಿ ತಿಳ್ಕೊಳ್ತಾ ಬರೋದು. ಇದೇ ನಂಬರ್ನ ನಾವು ಇಂಗ್ಲೀಷಲ್ಲಿ ಓದ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ? 43 ಕೋರ್ಸ್ 25 ಲ್ಯಾಕ್ಸ್ 43 ಕೋರ್ಸ್ 25 ಲ್ಯಾಕ್ಸ್ 23,716 ಅಂತ ಓದ್ತಾ ಬರ್ತೀವಿ. ಓಕೆ ಮಕ್ಕಳೇ? ಸೊ ನೆಕ್ಸ್ಟ್ ಒನ್. ಸೊ ಅಲ್ಪವಿರಾಮ ಅಥವಾ ಕಾಮಗಳ ಬಳಕೆ. ಸೊ ಯಾಕೆ ನಾವು ಅಲ್ಪವಿರಾಮ ಕಾಮಗಳ ಬಳಕೆ ತಿಳ್ಕೊಬೇಕಂತಂದರೆ ನೇಮಿಂಗ್ನ ಮಾಡಬೇಕಾದ್ರೆ ಗೊತ್ತಾಗಬೇಕಲ್ವ ಮಕ್ಕಳೇ? ಬಿಡಿ ಅಂದರೆ ಅದು 10 ಅಂದ್ರೇನು, 100 ಅಂದ್ರೇನು, 1000 10,000 ಲಕ್ಷ ಯಾವ ರೀತಿ ಬರೋದು ಅಂತ ತಿಳ್ಕೊಬೇಕಲ್ವ? ಅದಕ್ಕೆ ನಾವೇನಂತ ಕರಿತೀವಿ? ಅಲ್ಪವಿರಾಮಗಳ ಬಳಕೆ. ಕಾಮಸ್ ಆರ್ ಯೂಸ್ಡ್ ಟು ಮಾರ್ಕ್ ಈಚ್ ಪೀರಿಯಡ್ ಲೈಕ್ ಒನ್ಸ್, ಥೌಸಂಡ್ಸ್, ಲ್ಯಾಕ್ಸ್ ಎಕ್ಸೆಟ್ರಾ. ಗೊತ್ತಾಗ್ತಿದೆಯಾ? ಸೊ ಕಾಮಸ್ ಏನಕ್ಕೆ ಯೂಸ್ ಮಾಡ್ತೀವಿ? 1000 ಲ್ಯಾಕ್ಸ್ ಅಥವಾ ಕೋರ್ಸ್ನ ನಾವು ಸಪ್ರೇಟ್ ಮಾಡೋದಕ್ಕೆ ಏನು ಮಾಡ್ತೀವಿ? ಯೂಸ್ ಮಾಡ್ತಾ ಬರ್ತೀವಿ. 1,000 ಲಕ್ಷ ಇತ್ಯಾದಿ ಪ್ರತಿ ಅವಧಿಯನ್ನು ಗುರುತಿಸಲು ಅಲ್ಪವಿರಾಮಗಳನ್ನು ಬಳಸಲಾಗುತ್ತದೆ. 1,000 ಗುರುತಿಸಲು, ಲಕ್ಷ, ಕೋಟಿ ಇವುಗಳನ್ನ ಗುರುತಿಸಲು ನಾವೇನು ಮಾಡ್ತೀವಿ? ಅಲ್ಪವಿರಾಮನ ಗುರುತಿಸಬೇಕು. ಯಾವ ರೀತಿ ಅಲ್ಪವಿರಾಮ ಗುರುತಿಸೋದು ಅಂತ ಹೇಳಿದ್ರೆ 100ನೇ ಸ್ಥಾನದ ನಂತರ ಮೊದಲು ಅಲ್ಪವಿರಾಮ ಬರುತ್ತೆ. ಯಾವ್ದು ಬರುತ್ತೆ? ಬಿಡಿ 10 100 ಆದಮೇಲೆ ಫಸ್ಟ್ ಅಲ್ಪವಿರಾಮ ಬರುತ್ತೆ. ಬಲದಿಂದ 3 ಅಂಕೆಗಳ ನಂತರ ಅಂದರೆ ರೈಟ್ ಸೈಡ್ ಟು 3 ಡಿಜಿಟ್ಸ್ ಆದಮೇಲೆ ನಮ್ಗೆ ಏನಾಗುತ್ತೆ? ಫಸ್ಟ್ ಅಲ್ಪವಿರಾಮನ ಆಗ್ತಾ ಬರ್ತೀವಿ. ಸೊ 3ನೇ ಸ್ಥಾನದ ನಂತರ ಮೊದಲ ಅಲ್ಪವಿರಾಮ ಬರುತ್ತದೆ. ಸೊ ಗೊತ್ತಾಯಿಲ್ಲ? ಬಲದಿಂದ 3 ಅಂಕೆಗಳ ನಂತರ ಇದು 1000ವನ್ನು ಗುರುತಿಸಲಾಗುತ್ತೆ. 3 ಡಿಜಿಟ್ಸ್ ಆದಮೇಲೆ ನಮ್ಗೆ ಏನು ಬರುತ್ತೆ ಮಕ್ಕಳೇ? 1000 ಬರುತ್ತೆ. ಬಿಡಿ 10 100 1000. ಅದಾದಮೇಲೆ ನೆಕ್ಸ್ಟ್ ಒನ್ ಕಾಮ ಒಂದು ಎರಡನೇ ಅಲ್ಪವಿರಾಮವು 10,000 ಸ್ಥಾನದ ನಂತರ ಬರುತ್ತದೆ. ಎರಡನೇ ಅಲ್ಪವಿರಾಮವು 10,000 ಸ್ಥಾನದ ನಂತರ ಬರುತ್ತದೆ. ಎರಡನೇ ಅಲ್ಪವಿರಾಮ ಎಲ್ಲಿ ಬರುತ್ತೆ? ಫಸ್ಟ್ನೇದು ಎಲ್ಲಿ ಬರುತ್ತೆ? 100ನೇ ಸ್ಥಾನದ ನಂತರ ಮೊದಲ ಅಲ್ಪವಿರಾಮ ಬರುತ್ತೆ. ಎರಡನೇದು ಎಲ್ಲಿ ಬರುತ್ತೆ? 10,000 ಸ್ಥಾನದ ನಂತರ ಬರುತ್ತೆ. ಬಿಡಿ 10 100 ಆದಮೇಲೆ ಒಂದು ಅಲ್ಪವಿರಾಮ ಬರುತ್ತೆ. ನೆಕ್ಸ್ಟ್ 1000 10,000 ಆದಮೇಲೆ ಒಂದು ಅಲ್ಪವಿರಾಮ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ ಮಕ್ಕಳೇ? ಸೊ ದ ಸೆಕೆಂಡ್ ಕಾಮ ಕಮ್ಸ್ ಆಫ್ಟರ್ 10,000. ಸೆಕೆಂಡ್ ಕಾಮ್ಸ್ ಕಮ್ಸ್ ಆಫ್ಟರ್ 10,000. ಅರ್ಥ ಆಗ್ತಿದೆಯಾ? ಸೊ ಫಸ್ಟು 3 ಡಿಜಿಟ್ಸ್ ಆದಮೇಲೆ ಒಂದು ಅಲ್ಪವಿರಾಮ ಬರುತ್ತೆ. ಮತ್ತು 2 ಡಿಜಿಟ್ಸ್ ಆದಮೇಲೆ ಒಂದು ಅದು ನಾವು ಯಾವ ಅಲ್ಪವಿರಾಮ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ರೈಟ್ ಸೈಡಿಂದ ನಾವು ಏನು ಮಾಡ್ತೀವಿ? ಅಲ್ಪವಿರಾಮನ ಹಾಕ್ತಾ ಬರ್ತೀವಿ. ಸೊ ಎಕ್ಸಾಂಪಲ್ಸ್ ಕೊಡ್ತೀನಿ, ತಿಳ್ಕೊಳ್ತಾ ಬರೋಣ. ಆ್ಯಂಡ್ ಥರ್ಡ್ ಕಾಮ ಕಮ್ಸ್ ಆಫ್ಟರ್ 10 ಲ್ಯಾಕ್ಸ್. ಸೊ ಮೂರನೇ ಕಾಮ ಎಲ್ಲಿ ಬರುತ್ತೆ? ಆಫ್ಟರ್ 10 ಲ್ಯಾಕ್ಸ್. 10 ಲಕ್ಷದ ಸ್ಥಾನದ ನಂತರ 10 ಲಕ್ಷ ಸ್ಥಾನದ ನಂತರ ನಾವೇನು ಮಾಡ್ತೀವಿ? ಮೂರನೇ ಅಲ್ಪವಿರಾಮ ಬರುತ್ತದೆ. ಬಲದಿಂದ 7 ಅಂಕೆಗಳ ನಂತರ. 7 ಅಂಕೆಗಳ ನಂತರ ಅಂದರೆ ಯಾಕೆ ಬರುತ್ತೆ? ಸೊ ಫಸ್ಟ್ ಅಲ್ಪವಿರಾಮ ಎಲ್ಲಿ ಬರುತ್ತೆ? 3 ಅಂಕೆಗಳ ನಂತರ ಬರುತ್ತೆ. ಎರಡನೇ ಅಲ್ಪವಿರಾಮ ಎಲ್ಲಿ ಬರುತ್ತೆ? ಸೊ 3 ಅಂಕೆಗಳಾದಮೇಲೆ 2 ಅಂಕೆಗಳ ನಂತರ ಬರುತ್ತೆ. ಸೊ ಮೂರನೇದು ಏನು ಬರುತ್ತೆ? ಮತ್ತೆ 2 ಅಂಕೆಗಳಾದಮೇಲೆ ಇದರ ಪ್ಲೇಸ್ ಏನಾಗಿರುತ್ತೆ? ಇಲ್ಲಿ 3 + 2 5 5 + 2 7. ಅದಕ್ಕೆ ನಾವೇನು ಮಾಡ್ತೀವಿ? ಬಲದಿಂದ 7 ಅಂಕೆಗಳ ನಂತರ ಇದು ಕೋಟಿಗಳನ್ನು, ಇದು ಕೋಟೆ ಎಲ್ಲ ಮಕ್ಕಳೇ, ಸಾರಿ, ಇದು ಕೋಟಿಗಳನ್ನು ಗುರುತಿಸುತ್ತದೆ. ಇದು ಕೋಟಿಗಳನ್ನು ಗುರುತಿಸುತ್ತದೆ. ಇನ್ ದಿಸ್ ವೇ ಆಫ್ಟರ್ 2 ಡಿಜಿಟ್ಸ್ ವಿ ಕ್ಯಾನ್ ಪುಟ್ ಕಾಮಸ್. ಸೊ ಈ ರೀತಿ ನಾವೇನು ಮಾಡ್ತೀವಿ? 2 ಸಂಖ್ಯೆ ಆದಮೇಲೆ ನಾವೇನು ಮಾಡ್ತೀವಿ? ಕಾಮಗಳನ್ನು ಹಾಕ್ತಾ ಬರ್ತೀವಿ. ಸೊ ಗೊತ್ತಾಯ್ತು ಮಕ್ಕಳೇ ಯಾಕೆ ಅಲ್ಪವಿರಾಮ ಹಾಕಬೇಕು, ನಂಬರ್ಸ್ನ ಯಾವ ರೀತಿ ಓದಬೇಕು ಅಂತ. ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಬನ್ನಿ ಮಕ್ಕಳೇ. ಸೊ ಬೈ ಯೂಸಿಂಗ್ ದೀಸ್ ಕಾಮಸ್ ವಿ ಕ್ಯಾನ್ ಯೂಸ್ಲಿ ಇಂಟರ್ಪ್ರಿಟ್ ಲಾರ್ಜ್ ನಂಬರ್ಸ್. ಸೊ ನಾವು ಕಾಮನ್ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ? ಸೊ ಲಾರ್ಜ್ ನಂಬರ್ಸ್ನ ಇಂಟರ್ಪ್ರಿಟ್ ಮಾಡ್ತಾ ಬರ್ತೀವಿ. ಸೊ ಈ ಅಲ್ಪವಿರಾಮಗಳು ಬಳಸುವ ಮೂಲಕ ನಾವೇನು ಮಾಡ್ತೀವಿ? ದೊಡ್ಡ ಸಂಖ್ಯೆಗಳನ್ನು
ಸುಲಭವಾಗಿ ಏನು ಮಾಡ್ತೀವಿ ಅರ್ಥೈಸಿಕೊಳ್ಳೋದು. ದೊಡ್ಡ ಸಂಖ್ಯೆಗಳು ನಾವೇನು ಮಾಡ್ತೀವಿ ಸುಲಭವಾಗಿ ಅರ್ಥೈಸ್ಕೊಳ್ಳೋದು. ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ, ಉದಾಹರಣೆಗಳೇನು ಕೊಟ್ಟಿದ್ದೀವಿ. ಸೊ 4 9 3 5 7 4 7 4 6 3 7 ನಾವು ನಾರ್ಮಲ್ ಬರೀಬೇಕಾದ್ರೆ ಏನು ಮಾಡ್ತೀವಿ ಇದೇ ರೀತಿ ಬರ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ ಕಾಮರ್ಸ್ ಫಸ್ಟ್ ಕಾಮ ಎಲ್ಲಿ ಬರುತ್ತೆ, ಆಫ್ಟರ್ 3 ಡಿಜಿಟ್ಸ್ 1 ಕಾಮ, ಸೊ ಅದಾದಮೇಲೆ 2 ಕಾಮ, 2 ನಂಬರ್ ಆದಮೇಲೆ 1 ಕಾಮ, ಮತ್ತೆ 2 ನಂಬರ್ ಆದಮೇಲೆ ಕಾಮ. ಸೊ ಆವಾಗಲೇ ಗೊತ್ತಾಯ್ತಲ್ಲ, ಫಸ್ಟ್ ಏನು ಬರುತ್ತೆ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ 10 ಕೋಟಿ. ಸೊ 4ನೇ ಪ್ಲೇಸ್ ಇದು ಯಾವ ಪ್ಲೇಸಲ್ಲಿದೆ, 10 ಕೋಟಿ ಪ್ಲೇಸಲ್ಲಿದೆ. ಇದು ಕೋಟಿ, ಇದು 10 ಲಕ್ಷ, ಇದು ಲಕ್ಷ, ಇದು 10,000 1000 100 10 ಮತ್ತು ಬಿಡಿ. ಸೊ ಇದನ್ನು ನಾವು ಓದಬೇಕಾದ್ರೆ ನಾವು ಏನು ಮಾಡ್ತೀವಿ ನಮ್ಗೆ ಗೊತ್ತಾಯಿತು. ಸೊ 49 ಕೋರ್ಸ್ ಎಷ್ಟು ಮಕ್ಕಳೇ, ಸೊ 40 ಕೋಟಿ ಪ್ಲಸ್ 9 ಕೋಟಿ ಎಷ್ಟಾಗುತ್ತೆ 49 ಕೋಟಿ. ಇಲ್ಲಿ 30 ಲಕ್ಷ ಪ್ಲಸ್ 5 ಲಕ್ಷ ಎಷ್ಟಾಗುತ್ತೆ 35 ಲಕ್ಷ. ಇಲ್ಲಿ 70,000 ಪ್ಲಸ್ 4,000 ಎಷ್ಟಾಗುತ್ತೆ 74,000. ಇಲ್ಲಿ 600 ಪ್ಲಸ್ 30 ಪ್ಲಸ್ 7 ಇದೆಷ್ಟಾಗುತ್ತೆ 637 ಆಗುತ್ತೆ. ಈಗ ನಾವು ಇದು ಓದ್ಬೇಕಾದ್ರೆ ಏನು ಮಾಡ್ತೀವಿ, 49 ಕೋರ್ಸ್ 35,74,637. ಸೊ ಕನ್ನಡದಲ್ಲಿ 49 ಕೋಟಿ 35 ಲಕ್ಷ 74,637. ಅರ್ಥ ಆಗ್ತಿದೆಯಾ. ಸೊ ಈ ಪ್ಲೇಸ್ ಏನು ಬರುತ್ತೆ, ಇದು ಕೋಟಿ. ಸೊ ಇದು ಕೋಟಿನ ರೆಪ್ರೆಸೆಂಟ್ ಮಾಡುತ್ತೆ. ಇದೇನು ಮಾಡುತ್ತೆ ಲಕ್ಷನ ರೆಪ್ರೆಸೆಂಟ್ ಮಾಡುತ್ತೆ, ಲಕ್ಷ. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ 1000 ರೆಪ್ರೆಸೆಂಟ್ ಮಾಡುತ್ತೆ. ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಬಿಡಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಗೊತ್ತಾಯ್ತಲ್ವಾ. ಸೊ ಈಗ ನಾವು ಇಲ್ಲಿ ಏನು ಮಾಡ್ತೀವಿ 49 ಕೋಟಿ 35 ಲಕ್ಷ 74,637. ಅದೇ ರೀತಿ ಎರಡನೇ ನಂಬರ್ ಏನಿದೆ, ಸೊ 4 3 2 6 5 9 0 8. ಸೊ 3 ಡಿಜಿಟ್ಸ್ ಆದಮೇಲೆ 1 ಕಾಮ, ಮತ್ತು 2 ಡಿಜಿಟ್ಸ್ ಆದಮೇಲೆ 1 ಕಾಮ, 2 ಡಿಜಿಟ್ಸ್ ಆದಮೇಲೆ 1 ಕಾಮ. ಇಲ್ಲಿ ಬಿಡಿ 10 100 1000 10,000 ಲಕ್ಷ 10 ಲಕ್ಷ ಕೋಟಿ. 10 ಕೋಟಿ ಇಲ್ಲ, ಈಗ ಇದು ಕೋಟಿಗೆ ಲಾಸ್ಟ್ ಆಯ್ತು. ಈಗ ಏನು ಮಾಡ್ತೀವಿ 8 ಕೋಟಿ 9 ಲಕ್ಷ 56,234. ಎಷ್ಟಾಯ್ತು ಮಕ್ಕಳು ಇದು 8 ಕೋಟಿ 9 ಲಕ್ಷ 56,234. ಈ ರೀತಿ ನಾವೇನು ಮಾಡ್ತೀವಿ ನಂಬರ್ ಸಿಸ್ಟಮ್. ಸೊ ನಂಬರ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಒಂದು ಸಂಖ್ಯೆಗೆ ನೇಮ್ಸ್ನ ಕೊಡ್ತಾ ಬರ್ತೇವೆ. ಈಗ ಇದೆಷ್ಟು ಮಕ್ಕಳೇ, ಸೊ ಇದು 100, ಇದು 1000, ಇದು 10,000. ಸೊ ಇದಕ್ಕೆ ನಾವು ಸೊ ಅಲ್ಪವಿರಾಮಗಳೇ ಮಾಡ್ಕೊಂಡು ಅಲ್ಪವಿರಾಮಕ್ಕೆ ನಾವು ಓದ್ತೀವಿ ಅಂದರೆ ಫಸ್ಟ್ ಏನು ಮಾಡ್ತೀವಿ 3 ನಂಬರ್ಸ್ ಆದಮೇಲೆ 1 ಕಾಮ ಹಾಕ್ತಾ ಬರ್ತೀವಿ. ಮತ್ತು ಅದಾದಮೇಲೆ ಎಷ್ಟು ಮಾಡ್ತೀವಿ 2 ಕಾಮಸ್. ಇಲ್ಲಿ ಬಿಡಿ 10 100 1000 10,000 ಲಕ್ಷ. ಇದು ನಾವು ಓದಬೇಕಾದ್ರೆ ಎಷ್ಟು ಗೊತ್ತಾಗುತ್ತೆ. ಸೊ ಇಲ್ಲಿ ಬಿಡಿ 10 100 1000 10,000 ಲಕ್ಷ. ಇದೆಷ್ಟಾಯಿತು ಮಕ್ಕಳೇ 1 ಲಕ್ಷ. ಇದೆಷ್ಟಾಯಿತು 1000. ಇದೆಷ್ಟಾಯಿತು 100. ಗೊತ್ತಾಗ್ತಿದೆ. ಈ ರೀತಿ ನಾವು ಏನು ಮಾಡ್ತೀವಿ ನಂಬರ್ ಸಿಸ್ಟಮ್ ಯೂಸ್ ಮಾಡಿಕೊಂಡು ನೇಮಿಂಗ್ ಮಾಡ್ತಾ ಬರ್ತೀವಿ. ಸೊ ಇವಾಗ ಯಾವುದೋ ಒಂದು ನಂಬರ್ ರೀತಿ ಅಂದ್ಕೊಳ್ಳಿ 9 3 2 5 6 7. ಸೊ ಇದ್ರ ವ್ಯಾಲ್ಯೂ ಅಥವಾ ಇದ್ರ ಎಷ್ಟಾಯಿತು ಅಂತ ತಿಳ್ಕೊಬೇಕು. ಎಷ್ಟಾಯಿತು ಹೇಳಿ ಅಂತ ಹೇಳಿದ್ರೆ ನಾವು ಏನು ಮಾಡ್ತೀವಿ ಫಸ್ಟ್ ಏನು ಮಾಡ್ಬೇಕು ಮಕ್ಕಳೇ 3 ನಂಬರ್ ಆದಮೇಲೆ 1 ಕಾಮನ ಹಾಕಬೇಕು. ಸೊ 3 ನಂಬರ್ ಆದಮೇಲೆ 1 ಕಾಮನ ಅಂತ ಹೇಳಿದ್ರೆ ಸೊ ರೈಟ್ ಸೈಡಿಂದ 3 ನಂಬರ್ ಆದಮೇಲೆ 1 ಕಾಮ. ಸೊ 1 2 3. ಸೊ 3 ಡಿಜಿಟ್ಸ್ ಆದಮೇಲೆ 1 ಕಾಮ, ಮತ್ತು 2 ಡಿಜಿಟ್ಸ್ ಆದಮೇಲೆ 1 ಕಾಮ. ಮತ್ತು ಈ ಕಡೆ ಏನಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಲೀವ್ ಇಟ್ ಆಸ್ ಎ ಜಸ್ಟ್ ಅಷ್ಟಕ್ಕೆ ಬಿಡಿ. ಈಗ ನಾವು ಇದು ಓದಬೇಕಾದ್ರೆ ಇದು ಯಾವ ಪ್ಲೇಸಲ್ಲಿದೆ, ಇದು ಬಿಡಿ, ಇದು 10, ಇದು 100, ಇದು 1000 10,000, ಇದು ಲಕ್ಷ. ಇಲ್ಲಿ ಲಕ್ಷ ಅಂತ ಹೇಳಿದ್ರೆ ಎಷ್ಟಾಯಿತು 9 ಲಕ್ಷ. ಇದು ಎಷ್ಟಾಯಿತು, ಇದು 30,000 ಪ್ಲಸ್ 2,000 32,000 ಆಯಿತು. ಇದು 500 ಪ್ಲಸ್ 60 ಪ್ಲಸ್ 7 567 ಆಯಿತು. ಇದ್ರ ವ್ಯಾಲ್ಯೂ ಎಷ್ಟಾಯಿತು ಮಕ್ಕಳೇ 9,32,567 ಆಯಿತು. ಅರ್ಥ ಆಯಿತು ಮಕ್ಕಳೇ ಯಾವ ರೀತಿ ನಾವು ಸಂಖ್ಯೆ ನೇಮನ ಮಾಡಬೇಕಂತ. ಸೊ ನೆಕ್ಸ್ಟ್ ಇಷ್ಟು ನಿಮಗೆ ಸಂಖ್ಯಾ ಮತ್ತು ಸಂಖ್ಯಾ ಪದ್ಧತಿ ಬಗ್ಗೆ ಗೊತ್ತಿರಬೇಕಾಗಿತ್ತು. ಸೊ ಇನ್ನು JGM ಅಕಾಡೆಮಿಯಿಂದ ಆನ್ಲೈನ್ ಮತ್ತು JGM ಅಕಾಡೆಮಿಯಿಂದ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಎರಡೂ ನಡೀತಾ ಬರುತ್ತೆ. ಆನ್ಲೈನ್ ಕ್ಲಾಸಸ್ಗೆ ಫೀಸ್ 2,999 ರೂಪಾಯಿ ಇರುತ್ತೆ, ಮತ್ತು ಆಫ್ಲೈನ್ ಕ್ಲಾಸಸ್ಗೆ 5,999 ಇರುತ್ತೆ. ಸೊ ನಿಮಗೆ ಏನು ತುಂಬ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದವರು ಈ ನಂಬರ್ಗೆ ನೀವು ಕಾಲ್ನ ಮಾಡಿ ತಿಳ್ಕೊಳ್ತಾ ಬರ್ಬೋದು. ಸೊ ಆಫ್ಲೈನ್ ಕ್ಲಾಸಸ್ ನಿಮಗೆ ವಿಜಯನಗರ ಬೆಂಗಳೂರಲ್ಲಿ ಏನು ಮಾಡ್ತೀವಿ ಆಫ್ಲೈನ್ ಕ್ಲಾಸಸ್ ನಡೀತಾ ಬರುತ್ತೆ. ಸೊ ಇಷ್ಟೆಲ್ಲ ಯಾಕೆ ತಿಳ್ಕೊಬೇಕು, ಇಷ್ಟೆಲ್ಲ ಇವಾಗ ನಾವು ತಿಳ್ಕೊಂಡ್ವಿ ಥಿಯರಿ. ಸೊ ಸಂಖ್ಯೆ ಅಂದ್ರೇನು, ಅಂಕಿ ಅಂದ್ರೇನು, ನಂಬರ್ಸ್ ಅಂದ್ರೇನು, ನಂಬರ್ ಸಿಸ್ಟಮ್ ಅಂದ್ರೇನು, ಬಿಡಿ 10 100 1000 ಇದೆಲ್ಲ ಕೂಡ ತಿಳ್ಕೊಳ್ತಾ ಬಂದು ಯಾಕೆ ತಿಳ್ಕೊಬೇಕು ಇದೆಲ್ಲ.
ಸೊ ಇದೆಲ್ಲ ತಿಳ್ಕೊಳ್ಳೋದು ಯಾಕಂತ ಹೇಳಿದ್ರೆ ನೀವು ನವೋದಯ ಎಕ್ಸಾಮ್ನ ಬರೀಬೇಕಂತ ಹೇಳಿದ್ರೆ ಅಲ್ಲಿ ಅಂಕಿ ಅಂದರೆ ಏನು, ಸಂಖ್ಯೆ ಅಂದರೆ ಏನು, ಸೊ ಒಂದು ನಂಬರ್ನ ಕೊಟ್ಟು ಇದು ಇದ್ರ ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ನಿಮಗೆ ಐಡೆಂಟಿಫೈ ಮಾಡೋದು ಗೊತ್ತಿರಬೇಕಲ್ವ ಮಕ್ಕಳೇ. ಅದಕ್ಕೆ ನಾವೇನು ಮಾಡ್ತೀವಿ, ಅಂಕಿ ಸಂಖ್ಯೆ ಅದೆಲ್ಲ ಕೂಡ ತಿಳ್ಕೊಳ್ತಾ ಬರ್ತೀವಿ. ಯಾವುದೇ ರೀತಿ ನೀವು ಎಕ್ಸಾಮ್ ಬರೀಬೇಕಂದ್ರೆ ಏನು ಮಾಡ್ತೀವಿ, ನಾರ್ಮಲ್ ಸ್ಕೂಲಲ್ಲಿ ಎಕ್ಸಾಮ್ ಬರೀಬೇಕಾದ್ರೆ ಮುಂಚೆ ಯಾವ ರೀತಿ ಎಲ್ಲ ಕೂಡ ಓದ್ಕೊಳ್ತಾ ಹೋಗ್ತೀವಿ, ಅದೇ ರೀತಿ ಎಲ್ಲ ಕೂಡ ತಿಳ್ಕೊಳ್ತೀವಿ. ಅದೇ ರೀತಿ ನವೋದಯ ಎಕ್ಸಾಮ್ ಬರೀಬೇಕಂದ್ರೂ ಕೂಡ ಅದಕ್ಕೆ ಬೇಕಾಗಿರೋ ಸಿದ್ಧತೆ ಇದೆಲ್ಲ ಕೂಡ ನೀವು ನವೋದಯ ಎಕ್ಸಾಮ್ನ ಬರೀಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಬೇಕಾಗುತ್ತೆ. ಸೊ ಅರ್ಥಮೆಟಿಕ್ 12 ಚಾಪ್ಟರ್ಸ್ ಇರುತ್ತೆ ಅಂತ ನೀವು ಭಯಪಡೋಕೋಬೇಡಿ. ಸೊ ಸದಾ ನಿಮ್ಮೊಂದಿಗೆ ನಿಮ್ಮ ದರ್ಶನ್ ಸರ್ ನಾನಿರ್ತೀನಿ. ಸೊ ಅದೇ ರೀತಿ JGM ಅಕಾಡೆಮಿ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮ್ಮ ಜೊತೆ ಇರುತ್ತೆ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನಿಮಗೆ ಇಲ್ಲಿ ಕೇಳಿ ನೀವು ತಿಳ್ಕೊಳ್ತಾ ಬರ್ಬೋದು. ಸೊ ಈಸಿಯಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡಿ ನವೋದಯ ಶಾಲೆಯಲ್ಲಿ ಪ್ರವೇಶಾತಿಯನ್ನು ಪಡೆದು ಅದರಲ್ಲಿ ಸಿಗುವಂಥ ಸೌಕರ್ಯಗಳನ್ನು ನಿಮ್ದಾಗಿಸ್ಕೊಳ್ಳಿ. ಗೊತ್ತಾಯ್ತಲ್ಲ ಮಕ್ಕಳೇ. ಸೊ ನವೋದಯ ಕೋಚಿಂಗ್ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಸ್ಟಾರ್ಟ್ ಆಗಿದೆ. ಆನ್ಲೈನ್ JGM ಅಕಾಡೆಮಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು JGM ಅಂತ ಹೊಡೆದ್ರೆ ನಿಮಗೆ JGM ಅಕಾಡೆಮಿ ಆ್ಯಪ್ ಗೊತ್ತಾಗುತ್ತೆ. ಆ್ಯಪಲ್ಲಿ ನಿಮಗೆ ಏನಾಗುತ್ತೆ, ಸೊ JGM ಅಕಾಡೆಮಿ ಲೋಗೋ ಕಾಣಿಸ್ತಾ ಬರುತ್ತೆ. ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಗೆ ಅದರಲ್ಲಿ ಆನ್ಲೈನ್ ಕ್ಲಾಸಸ್ ವಿಡಿಯೋಸ್ ಸಿಗ್ತಾ ಬರುತ್ತೆ. ಸೊ ನೋಡ್ಬೋದು. ಆಫ್ಲೈನ್ ಕ್ಲಾಸಸ್ ವಿಜಯನಗರ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ. ಇಷ್ಟು ಇವತ್ತಿನ ಸಂಚಿಕೆ. ಸೊ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಏನು ನಂಬರ್ ಸಿಸ್ಟಮ್ ಈಗ ತಿಳ್ಕೊಂಡಿದ್ದೀವೋ ಅದನ್ನ ರಿವೈಸ್ ಮಾಡಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಸೊ ಇನ್ನೂ ಟೈಪ್ಸ್ ಆಫ್ ನಂಬರ್ಸ್ ಇರುತ್ತೆ, ಯಾವ ರೀತಿ ಯಾವೆಲ್ಲ ನಂಬರ್ಸ್ ಇದೆ ಆ್ಯಂಡ್ ಯಾವ ರೀತಿ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಎಲ್ಲನೂ ತಿಳ್ಕೊಳ್ತಾ ಬರೋಣ. ಥ್ಯಾಂಕ್ ಯು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.